ನನ್ನ ಕೆರಿಯರ್ನಲ್ಲೇ ನನಗೆ ಸಿಕ್ಕಾಪಟ್ಟೆ ಒಂದು ಹೆಂಗೆ ಮಾಡಬೇಕಿದು ಗೊತ್ತಾಗದೆ ನಾನೊಂದು ಬ್ಲ್ಯಾಂಕ್ ಆಗಿದ್ದು ಒಂದು ಜಾಗ ಕ್ಲೈಮ್ಯಾಕ್ಸ್. 4:40 ಏನೂ ನನಗೆ ಬರ್ತಾ ಇಲ್ಲ, ನನಗೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾಯಿಲ್ಲ, ಪ್ಯಾನಿಕ್ ಮೂಡಲಿದ್ದೀನಿ. ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಎಲ್ಲರೂ ಮಲಗಿರ್ತಾರೆ. ಒಂದು 4:45 ಅಷ್ಟೊತ್ತಿಗೆ ಒಂದು ಐಡಿಯಾ ಸ್ಟ್ರೈಕ್ ಆಯಿತು. ಅದು ಎಲ್ಲಿಂದ ಹೆಂಗೆ ಬಂತು ಸಡನ್ನಾಗೆ, ನೀವು ನಂಬಲ್ಲ ಸರ್, 5 ಗಂಟೆಗೆ ನಾನು ಬಂದು ಕೂತ್ಕೊಂಡೆ, 5:15 ಹೋಲ್ ಆ ಪೋರ್ಷನ್ ಮ್ಯೂಸಿಕ್ ಮಾಡಿ ಮುಗಿಸಿತ್ತು. ಒಂದು 5:45 ಬಂದು ಒಂದು ಕೈ ತಲೆ ಸವರತ್ತೆ ಈ ಥರ. ನಾನು ಏನಾದ್ರು ತಿಂದ್ಯಾ ಅಂದ್ರೆ ಆವಾಗ ನಂಗೆ ರಿಯಲೈಸ್ ಆಯಿತು, ನೆನ್ನೆ ಆನಿಯನ್ ಉತ್ತಪ್ಪಂ ತಿಂದಾಗಿಂದ ನಾನು ಏನೂ ತಿಂದಿಲ್ಲ, ಏನೂ ನೀರು ಕುಡ್ದಿಲ್ಲ ಅನ್ನೋದು. ಅವ್ರು ಬಂದು ಏನೋ ಒಂದು ಟೀ ಕೊಡ್ತಿದ್ರಲ್ಲ, ಆ ಟೀ ನಾನು ಕುಡ್ತಿದ್ದೀನಿ ಅಷ್ಟೇ. 5:45 ಒಬ್ರು ಬರೋದೇನು ಸ್ಟುಡಿಯೋ ಒಳಗಡೆ, ನೀನು ತಿಂದ್ಯಾ ಅಂತ ಪರ್ಟಿಕ್ಯುಲರ್ ಕೇಳೋದೇನು. ಆತ್ಮೀಯ ಕನ್ನಡಿಗರೇ ನಮಸ್ಕಾರ. ನಾನೊಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ. ಯಾಕೆ ವಿಶೇಷ ಅಂದರೆ ಆ ಅಚ್ಚರಿನ ನಾನು ತುಂಬ ಹತ್ತಿರದಿಂದ ಕಂಡಿದ್ದೆ. ಮೂರು ವರ್ಷದ ಹಿಂದೆ 2022 ಮೇ ತಿಂಗಳು ದಿನ ನಂಗೆ ನೆನಪಿಲ್ಲ. ಅಷ್ಟಾದರೆ ವಿಕ್ರಾಂತ್ ರೋಣ ಸಿನಿಮಾ ರಿಲೀಸ್ ಆಗಿತ್ತು. ರಾರ ರಕ್ಕಮ್ಮ ಹಾಡು ದೊಡ್ಡ ಹಿಟ್ಟು. ಆ ಹಾಡಿನ ಯಶಸ್ಸಿನ ಬಗ್ಗೆ, ಅವತ್ತು ವಿಕ್ರಾಂತ್ ರೋಣ ಅಲೆ ಎಬ್ಸಿತ್ತಲ್ಲ, ಆ ಒಂದು ನಿರೀಕ್ಷೆ ಬಗ್ಗೆ ನಾನು ನಮ್ಮ ಊರಿನ ಅದ್ಭುತವಾದ ಮ್ಯೂಸಿಕ್ ಡೈರೆಕ್ಟ್ರು, ಇವತ್ತು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮೆರೀತಾ ಇರುವಂತಹ ಅಜನೀಶ್ ಲೋಕನಾಥ್ ಅವ್ರನ್ನ ಮಾತಾಡ್ಸೋಕ್ಕೆ ಇಲ್ಲಿಗೆ ಬಂದಿದ್ದೆ. ಇದೇ ಜಾಗಕ್ಕೆ ಬಂದಿದ್ದೆ. ನಾನು ಬಂದಾದ ಮೇಲೆ ಏನಾಗುತ್ತೆ, ಇಲ್ಲಿ ಕಾಂತಾರದ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ನಾನು ಬಂದಾದ್ಮೇಲೆ ಈ ಸ್ಟುಡಿಯೋದಿಂದ ರಿಷಬ್ ಶೆಟ್ಟಿ, ಇವತ್ತು ಡಿವೈನ್ ಸ್ಟಾರ್ ಆಗಿದ್ದಾರೆ ಕಾಂತಾರದಿಂದ, ಇದೇ ರಿಷಬ್ ಶೆಟ್ಟಿ ಅವರು, ನಾನು ಆಮೇಲೆ ನಿಮಗೆ ಸಿಗ್ತೀನಿ ಬರಲ್ಲ, ಕಾಂತಾರ ಕೆಲಸಕ್ಕೋಸ್ಕರ ಬಂದಿದ್ದೆ ಅಂಥೇಳಿ ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗಿದ್ರು. ಏನು ಸರ್ ಏನು ನಡೀತಿದೆ ಅಂತ ಕೇಳಿದಾಗ, ಕಾಂತಾರ ರೆಕಾರ್ಡಿಂಗ್ ಆಗ್ತಿದೆ, ಕೆಲಸ ಮಾಡ್ತಾಯಿದ್ದೀವಿ ಸರ್, ಒಂದು ದಸರಾಗೆ ಪ್ಲ್ಯಾನ್ ಅಂದ್ಕೊಂಡಿದ್ವಿ, ಬರಬೇಕು ಅಂತ ಅಂದಿದ್ರು. ಅದೇ ಸ್ಟುಡಿಯೋಗೆ, ಅದೇ ಜಾಗಕ್ಕೆ ಅವತ್ತು ವಂಡರ್ ಮಾಡಿದ್ರಲ್ಲ, ಅದೇ ಮ್ಯೂಸಿಕ್ ಡೈರೆಕ್ಟರ್ನ ಕಾಂತಾರ ವಿಚಾರವನ್ನು ಕೇಳೋದಕ್ಕೆ ಮತ್ತು ಅದನ್ನು ನಿಮಗೆ ಒಪ್ಪಿಸೋದಕ್ಕೆ ಬಂದಿದ್ದೀನಿ ಆತ್ಮೀಯ ಕನ್ನಡಿಗರೇ. ಹಾಗಾದ ತಡೆ ಏನಕ್ಕೆ? ಹತ್ತತ್ರ ಒಂದು 10 ವರ್ಷ ಆಯಿತು ಈ ಜಾಗ ಬಿಟ್ಟು ಅಜನೀಶ್ ಲೋಕನಾಥ್ ಅವರು ಎಲ್ಲೂ ಅಲ್ಲಾಡ್ತಾ ಇಲ್ಲ. ಒಂದು ಚಿಕ್ಕ ರೂಮು, ಒಂದು ಕೀಬೋರ್ಡನ್ನು ಇಟ್ಕೊಂಡು ಇಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಶುರು ಮಾಡಿದ್ದು ಶಿಶಿರ ಮತ್ತು ಅದಾದ ನಂತರ ಉಳಿದವರು ಕಂಡಂತೆ ಆ ಜಮಾನದಿಂದ ನಾನು ಹೇಳ್ತಾ ಇರೋದು. ಅವ್ರು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಕೂಡ ಈ ಜಾಗ ಮಾತ್ರ ಬಿಟ್ಕೊಡ್ತಿಲ್ಲ. ಎಷ್ಟೆಷ್ಟೋ ಲೆಜೆಂಡ್ಗಳು ಈ ಮೆಟ್ಲನ್ನ ಹತ್ತಿ ಅವರ ಮ್ಯೂಸಿಕ್ ಟ್ಯೂನ್ಗೆ ಓಕೆ ಮಾಡಿ ಹೋಗಿದ್ದಾರೆ. ಅದೇ ಸ್ಟುಡಿಯೋಗೆ ನಾನೀಗ ಹೋಗ್ತಾ ಇದ್ದೀನಿ. ಎಸ್, ಇದೇ ಸ್ಟುಡಿಯೋ. ಬಲಗಾಲಿಟ್ಟು ಬರ್ತೀನಿ. ಎಷ್ಟೋ ಜನಕ್ಕೆ ಒಳ್ಳೇದಾಗಿದೆ ಈ ಜಾಗಕ್ಕೆ. ಅದರಲ್ಲಂತೂ ಅಜನೀಶ್ ಲೋಕನಾಥ್ ಅವ್ರಿಗೆ ಈ ಬಿಲ್ಡಿಂಗ್ ಮೇಲೆ ಬಂದಿಂದ ಅವರ ಟಾಪ್ ಲೆವೆಲ್ ಜಾಸ್ತಿ ಆಗಿದೆ. ಎಲ್ಲಿರ್ಬೋದು? ನೋಡಿ, ಹಗಲು ರಾತ್ರಿ ಕೆಲಸ 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 ಕೆಲಸ. ಅದಕ್ಕೆ ಸರ್ ಅದ್ಭುತ ಸರ್, ಅದ್ಭುತ. ನಿಮ್ಮ ಲಕ್ಕಿ ಜಾಗಕ್ಕೆ ನಮ್ಮನ್ನ ಕರ್ಕೊಂಬಂದಿದ್ದಕ್ಕೆ, ನಮ್ಮ ಸೇರಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೀವು ಬಂದಾಗ ಇದೊಂದು ರೂಮು, ಇದು ಟೆರೆಸ್ ನೀವೇ ಕ್ರಿಯೇಟ್ ಮಾಡ್ಕೊತಾ ಇದ್ದೀರಾ ಸರ್. ಪ್ಲೀಸ್ ಎಲ್ಲ ಹೇಳ್ಬೇಕು ಸರ್. ಅದ್ಭುತ. ಎಲ್ಲ ನಿಮ್ಮದೇ ಜಮಾನ ನಡೀತಾ ಇದೆ. ಸಕ್ಸಸ್ನ ಸೆಲೆಬ್ರೇಟ್ ಮಾಡೋಕ್ಕೂ ಆಗ್ತಿಲ್ಲ ನಿಮಗೆ, ಅಷ್ಟ್ರ ಮಟ್ಟಿಗೆ ಬ್ಯುಸಿ ಆಗಿದ್ದೀರಿ ಅಲ್ವೇ? ಹಾಗೇನಿಲ್ಲ, ಮಾಡಬೇಕಲ್ಲ ಸರ್. ಇವಾಗ ಕಾಂತಾರ ಆಯಿತು, ಅದಾದಮೇಲೆ ಈಗ ನಾನು ಕಂಟಿನ್ಯೂಸ್ ಆಗಿ ಬೇರೆ ಸಿನಿಮಾ ರಿಲೀಸ್ ಇದೆ ಈ ವರ್ಷ. ಸೊ ಎಲ್ಲ ಸಿನಿಮಾಗಳದ್ದು ಕೆಲಸ ಮುಗಿಸ್ಬೇಕಲ್ಲ. ಈಗ ಒಂದು ಸಿನಿಮಾಗೆ ದಿನಕ್ಕೆ ಎಷ್ಟು ಅವರ್ ಟೈಮ್ ಕೊಡ್ತೀರಿ ಇವಾಗ? ಸರ್ ಟೈಮ್ದೆಲ್ಲ ಲೆಕ್ಕ ಇಲ್ಲ ಸರ್. ಈಗ ನಮಗೆ ಸುಸ್ತಾದಾಗ ಸ್ವಲ್ಪ ಹೊತ್ತು ಮಲ್ಕೊಳ್ತೀನಿ, ಮತ್ತೆ ಎದ್ದೇಳ್ತೀನಿ, ಕೆಲಸ ಮಾಡ್ತೀನಿ, ಸುಸ್ತಾದಾಗ ಮಲ್ಕೊಳ್ತೀನಿ ಅಷ್ಟೇ. ಸೂಪರ್ ಸರ್. ಸೊ ನೀವು ಯಾರು ಬಂದು ಫ್ರೆಂಡ್ಸ್ ಬಂದಾಗ ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡಿ ಕಾಲ ಕಳಿತೀನಿ ಅಷ್ಟೇ. ಈ ಬೆಳಗ್ಗೆ ವಾಕ್ ಹೋಗೋದು ಅಥವಾ ಅಲ್ಲಿಗೆ ಹೋಗೋದು, ರಿಲ್ಯಾಕ್ಸ್ ಆಗೋದು ಇವು ಯಾವೂ ಇಲ್ಲ? ಇಲ್ಲ, ಸ್ಟುಡಿಯೋಲೇ ಇಲ್ಲ, ಎಲ್ಲ ಇಲ್ಲೇ, ಇದೇ ಪ್ರಪಂಚ. ಸೂಪರ್. ಆತ್ಮೀಯ ಕನ್ನಡಿಗರೇ, ನೀವು ನೋಡ್ತಾ ಇದ್ದೀರಿ ಅಜನೀಶ್ ಲೋಕನಾಥ್ ಅವರ ಒನ್ ಆ್ಯಂಡ್ ಓನ್ಲಿ ಸ್ಟುಡಿಯೋ. ಅವ್ರು ಮನ್ಸು ಮಾಡಿದ್ರೆ ಚಾಮುಂಡೇಶ್ವರಿ ಲೆವೆಲ್ ಇರೋ ಸ್ಟುಡಿಯೋ ಕಟ್ಬೋದು ಇವಾಗ. ಆದರೆ ಈ ಜಾಗದ ಮೇಲೆ ಅವ್ರಿಗೆ ಅಷ್ಟು ಎಮೋಷನ್ ಇದೆ. ಹಾಗಾಗಿ ಆಗಿದ್ದಾಗಲಿ ಹೋಗಿದ್ದೋಗ್ಲಿ ಈ ಜಾಗ ಬಿಟ್ಟು ನಾನು ಹೋಗಲ್ಲಾಗರು, ಕಷ್ಟಪಟ್ಟು ಇಲ್ಲೇ ಕೆಲಸ ಮಾಡ್ತೀನಿ. ನನಗೆ ಈ ಜಾಗದಲ್ಲಿ ಏನೋ ಒಂಥರ ನಂಬಿಕೆ, ಧೈರ್ಯ,
ಒಂದು ವಿಶ್ವಾಸ, ಒಂದು ಪ್ರೀತಿ, ಅಭಿಮಾನ, ಪ್ರೇಮ ಎಲ್ಲ ಇದೆ ಅಂತ ನಿಮ್ಮ ನನ್ನ ಜೀವನ ಶುರುವಾಗಿದ್ದ ಜಾಗ ಇದು. ನಾನು ಆಚೆ ಹೋಗಿ ಟ್ರೈ ಮಾಡಿದೆ ಬೇರೆ ಜಾಗದಲ್ಲಿ ಎಲ್ಲ, ನಂಗೆ ಅಷ್ಟೊಂದು ವರ್ಕೌಟ್ ಆಗಿಲ್ಲ. ಸೊ ಒಂದೇನೋ ಹೇಳ್ತಾರಲ್ಲ, ದೇವ್ರೊಂದು ಕೆಲವೊಂದು ಜಾಗಗಳು ನಮ್ಗೆ ಕೊಡ್ತಾರೆ, ಪವಾಡ ಇಟ್ಟಿರ್ತಾನೆ. ಜನಗಳು ಜಾಗಗಳನ್ನ ದೇವ್ರಿಗೆ ನಮ್ಗೆ ತೋರಿಸ್ತಾರೆ, ನಾವು ಐಡೆಂಟಿಫೈ ಮಾಡಿ. ಸೊ ನಾವು ಅದನ್ನ ಐಡೆಂಟಿಫೈ ಮಾಡ್ಕೊಂಡು ನಾವು ಅದನ್ನ ಯಾವಾಗಲೂ ಹತ್ರ ಇಟ್ಕೋಬೇಕು. ಸೊ ನನಗೆ ನನ್ನ ಜೀವನ ಸ್ಟಾರ್ಟ್ ಆಗಿದ್ದ ಜಾಗ ಇದು. ಚಿಕ್ಕ ಜಾಗ, ಬಟ್ ಏನಂತ ಹೇಳಿದ್ರೆ ನನ್ನ ಮೊದಲನೇ ಸಿನಿಮಾದಿಂದ ಹಿಡಿದು ಉಳಿದವ್ರ ಕಂಡಂತೆಯಿಂದ ಹಿಡಿದು ಈ ಕಾಂತಾರ ಚಾಪ್ಟರ್ನವರೆಗೂ ಪ್ರತಿಯೊಂದು ಈ ಜಾಗದಲ್ಲೇ ನಾನು ಕಂಪೋಸ್ ಮಾಡಿರೋದು. ಸೊ ಯಾವ ಕಾರಣಕ್ಕೂ ನಾನು ಈ ಜಾಗನ ಬಿಟ್ಟು ಹೋಗೋದಿಲ್ಲ. ಎಸ್ ಸರ್, ಈ ಜಾಗಕ್ಕೆ ಈ ಕೀಬೋರ್ಡ್ ಹಿಡ್ಕೊಂಡು ನೀವು ಬಂದಾಗ ಇವಾಗ ಸದ್ಯಕ್ಕೆ ನಾನು ಇಲ್ಲಿ ಇರ್ತೀನಿ, ಒಳ್ಳೆ ಒಂದು BHK 2 BHK ಮಾಡ್ಕೊಂಡು ಇರೋಣ ನೋಡೋಣ ಅಂತ ಯೋಚನೆ ಮಾಡಿದ್ರೆ, ಅಥವಾ ದೊಡ್ಡ ಮನೆ ತಗೋಬೇಕಂತಾನೆ ಯೋಚನೆ ಮಾಡಿದ್ರೆ? ಅಲ್ಲ, ಎಲ್ಲರಿಗೂ ಒಂದು ದೊಡ್ಡ ಮನೆ ತಗೋಬೇಕು ಅನ್ನೋದು ಇರುತ್ತಲ್ವಾ. ಬಟ್ ಏನಂತ ಹೇಳಿದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಸೊ ಇರೋ ಜಾಗನ ಅಚ್ಚುಕಟ್ಟಾಗಿ ನಾವು ಯೂಸ್ ಮಾಡ್ಕೋಬೇಕು. ಸೊ ಒಂದು ಜಾಗದಲ್ಲಿ ಇದ್ದು ಅಲ್ಲೆಲ್ಲ ಚೆನ್ನಾಗಿ ನಡೀತದೆ ಅನ್ಬೇಕಾದ್ರೆ ಅದನ್ನು ಡಿಸ್ಟರ್ಬ್ ಮಾಡೋಕೆ ಹೋಗಬಾರ್ದು. ಅಥವಾ ಯಾವ್ದಾರ ಒಂದು ಒಳ್ಳೆ ಟೀಮ್ ವರ್ಕ್ ಆಗ್ತದೆ ಅಂದಾಗ ಅದನ್ನು ಡಿಸ್ಟರ್ಬ್ ಮಾಡೋಕೆ ಹೋಗಬಾರ್ದು. ಸೊ ಇದನ್ನು ಯಾವಾಗಲೂ ನಾನು ನಂಬ್ತೀನಿ. ಸೊ ಇರೋಂಥ ಜಾಗದಲ್ಲಿ ಅಚ್ಚುಕಟ್ಟಾಗಿ ನಾವು ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಬೇಕಾಗದಾಗೆ ನಮಗೆ ಅಂದರೆ ನಮಗೆ ಇವಾಗ ಬೇಕು ಅಂದರೆ ನಮ್ಮ ಫೆಸಿಲಿಟಿ ಬೇಕು ಅಂದರೆ ಕೆಲಸಕ್ಕೆ ಇಂಪ್ರೂವ್ ಆಗುತ್ತೆ, ಫೆಸಿಲಿಟಿ ಬೇಕು ಅಂತ ಹೇಳಿದ್ರೆ ಅದನ್ನ ಮಾಡೋಣ. ಇಲ್ಲಾಂದರೆ ಇರೋ ಜಾಗದಲ್ಲೇ ನಾವು ಅದನ್ನು ಉಪಯೋಗಿಸ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ಬೋದು ಅಂದರೆ ಮಾಡ್ಬೋದು. ಇವಾಗ ಇಲ್ಲೂ ಕೆಲಸ ನಡೀತದೆ, ಚೆನ್ನೈಲಿ ಒಂದು ಟೀಮ್ ಕೆಲಸ ನಡೀತದೆ, ಬಾಂಬೆಲಿ ಒಂದು ಟೀಮ್ ಕೆಲಸ ನಡೀತದೆ. ಸೊ ಆ ಥರ ನಮಗೆ ಪ್ರೊಡಕ್ಟಿವಿಟಿ ಜಾಸ್ತಿ ಇರಬೇಕು. ನಾವು ಇವಾಗ ಕೆಲಸ ಮಾಡೋ ಜಾಗ ಇಂಪಾರ್ಟೆಂಟ್ ಅಲ್ಲ, ನಮ್ದು ಔಟ್ಪುಟ್ ಎಷ್ಟು ಚೆನ್ನಾಗಿ ಬರುತ್ತೆ ಅದು ಮುಖ್ಯ ಆಗುತ್ತೆ. ಕನೆಕ್ಟಿವಿಟಿನೂ ಬೇಕು. ಇಂಟರ್ನೆಟ್ ಇರೋದ್ರಿಂದ ಇವತ್ತಿನ ದಿವಸ ಎಸ್ಪೆಷಲಿ ಆಫ್ಟರ್ ಕೋವಿಡ್, ಸೊ ಇಂಟರ್ನೆಟ್ಟಿಂದನೇ ನಾವು ಇನ್ನೊಂದು ಪಕ್ಕದಲ್ಲಿ ರೂಮ್ ಇದ್ದಂಗೆ ಲೆಕ್ಕ, ರೆಕಾರ್ಡಿಂಗ್ ಎಲ್ಲ ಮಾಡ್ಬೇಕಾದ್ರೆ. ಸೊ ವರ್ಲ್ಡಲ್ಲಿ ಎಲ್ಲಿ ಬೇಕಾದ್ರೆ ಕನೆಕ್ಟ್ ಮಾಡ್ಕೋಬೋದು. ಸೊ ಅದೇನು ತೊಂದರೆ ಇಲ್ಲ. ಈ ಜಾಗಕ್ಕೆ ಸರ್, ನನಗೆ ಇದನ್ನ ಹಿಂದೆ ನಾನು ಕೇಳಿದ್ದೀನಿ, ಬಟ್ ಆದ್ರೆ ಈಗ ಸ್ವಲ್ಪ ಅಪ್ಗ್ರೇಡ್ ಆಗಿದೆಯಲ್ವಾ, ಹಾಗಾಗಿ ಇದನ್ನ ಮತ್ತೊಂದ್ಸಲ ಕೇಳ್ತಾ ಇದ್ದೀನಿ ಅಷ್ಟೇ ವಿಷಯ. ಈ ಜಾಗಕ್ಕೆ ನಿಮ್ಮ ಚಿಕ್ಕ ರೂಮ್ಗೆ ಈ ದೊಡ್ಡ ನಿಮ್ಮ ಈಗ ಸಾಮ್ರಾಜ್ಯಕ್ಕೆ ಯಾರ್ಯಾರು ಬಂದು ಹೋಗಿದ್ದಾರೆ? ಮೊದಲು ಬಂದ ಸ್ಟಾರ್ ರಕ್ಷಿತ್ ಶೆಟ್ಟಿ ಅಂತ ಅಂದಿದ್ರು ನೀವು, ಅದಾದ ನಂತರ ಬಂದಂತ ಸ್ಟಾರ್ಗಳ ಲೆಕ್ಕಾಚಾರ? ರಕ್ಷಿತ್ ಶೆಟ್ಟಿ ಹಿಂದೆನೆ ರಿಷಬ್ ಶೆಟ್ಟಿ ಅವ್ರು ಬಂದ್ರು. ಸೊ ರಿಷಬ್ ಶೆಟ್ಟಿ ಅವ್ರು ಬಂದಾಗಿಂದ ರಮೇಶ್ ಅರವಿಂದ್ ಸರ್ ಬಂದಿದ್ದಾರೆ, ಗಣೇಶ್ ಸರ್ ಬಂದಿದ್ದಾರೆ, ಕೆ ಕಲ್ಯಾಣ್ ಸರ್ ಬಂದಿದ್ದಾರೆ, ರಾಮ್ ಗೋಪಾಲ್ ಅವರು ಬಂದಿದ್ದಾರೆ, ಸುದೀಪ್ ಸರ್ ಬಂದಿದ್ದಾರೆ, ದರ್ಶನ್ ಸರ್ ಒಂದ್ಸತಿ ಬರ್ಬೇಕು ಅಂತ ಹೇಳಿದ್ರಂತೆ. ಸೊ ಅವರು ಬರ್ಬೋದು. ಫಸ್ಟ್ನೇ ಸಿನಿಮಾ ಅಲ್ವಾ, ಫಸ್ಟ್ನೇ ಸಿನಿಮಾ, ಒಂದ್ಸತಿ ಅಲ್ಲೇ ಕೇಳಬೇಕು ಅಂತ ಹೇಳಿದ್ರಂತೆ, ಪ್ರಕಾಶ್ ಸರ್ ಹತ್ರ ಹೇಳಿದ್ರು. ಆಮೇಲೆ ಇನ್ಯಾರು ಸುಮಾರು ಜನ ಬಂದಿದ್ದಾರೆ, ತೆಲುಗು ಇಂಡಸ್ಟ್ರಿಯಿಂದ ಸುಮಾರು ಜನ ಬಂದಿದ್ದಾರೆ ಇಲ್ಲಿಗೆ. ನಾವು ವರ್ಕ್ ಮಾಡಿರೋಂಥ ಎಲ್ಲರೂ, ಸಾಯಿಧರಮ್ ತೇಜ್ ಅವರು ಒಂದ್ಸತಿ ಬಂದಿದ್ರು, ವಿಜಯ್ ಸರ್, ಹೊಂಬಾಳೆ ವಿಜಯ್ ಸರ್ ವಿಜಯ್ ಕಿರಂಗದರ್ ಅವರು ಬಂದಿದ್ದಾರೆ. ಅದು ಈಗ ನನಗೆ ಯಾಕೆ ಇದನ್ನ ಪ್ರಶ್ನೆ ಬಂತು ಅಂದ್ರೆ ಸರ್, ನಾವೆಲ್ಲ ಸಿನಿಮಾ ಹುಚ್ಚಿರೋರ ಕಾರಣ ಹೇಳ್ತಾ ಇದ್ದೀನಿ. ಅಣ್ಣವ್ರಿಗೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಕೋದಂಡಪಾಣಿ ಅಂತ ಹೇಳಿ ಒಬ್ರು ಡಬ್ಬಿಂಗ್ ಇಂಜಿನಿಯರ್ ಇದ್ರಂತೆ, ಅಲ್ಲಿ ಮಾತ್ರ ಹಾಡೋದು, ಅಲ್ಲಿ ಮಾತ್ರ ಡಬ್ಬಿಂಗ್ ಮಾಡೋದು ಅಂತ ಇತ್ತಂತೆ. ಅದಾದ ನಂತರ ಆಕಾಶ ಹಾಡಿ ಬರ್ತಾರೆ. ಹಿಂಗೆ ನಿಮ್ಗೆ ನೆಚ್ಚಿನ ಸ್ಟುಡಿಯೋ ಯಾವುದು? ನನಗೆ ಇದು ನನ್ನ ಫಸ್ಟ್ ನೆಚ್ಚಿನ ಸ್ಟುಡಿಯೋ ನಮ್ಮ ರೇಣು ಸ್ಟುಡಿಯೋ ಇದೆ ನಂದಿನಿ ಲೇಔಟ್ ಅಲ್ಲಿ, ನಮ್ಮ ಪ್ರಭಾತ್ ಸ್ಟುಡಿಯೋ ಇದೆ, ಮತ್ತೆ ನಮ್ಮ ಇನ್ನೊಬ್ರು ಕೃತಿ ಆಡಿಯೋಸ್ ಅಂತ ನಮ್ಮ ಕಿರಣ್ ಸಾಗರ್ ಅವ್ರ ಒಂದು ಸ್ಟುಡಿಯೋ ಇದೆ. ಸೊ ಇದೆಲ್ಲ ನಾನು ರೆಗ್ಯುಲರ್ ಹೋಗೋಂಥ ಒಂದು ಸ್ಟುಡಿಯೋ. ಸೊ ಈ 3 ಸ್ಟುಡಿಯೋಲಿ ಯಾವುದಾದ್ರೂ ಓಕೆ ನಮಗೆ. ಮತ್ತು ನಮ್ಮ ಆಕಾಶ್ ಸ್ಟುಡಿಯೋ ಇದೆ, ನಾನು ಸುಮಾರು ರೆಕಾರ್ಡ್ ಮಾಡಿದ್ದೀನಿ ಆಕಾಶ್ ಸ್ಟುಡಿಯೋದಲ್ಲಿ. ಇದೆ, ಎಲ್ಲ ಸ್ಟುಡಿಯೋಗೂ ಅದರದ್ದೇ ಆದಂಥ ವೈಬ್ ಇದೆ. ನಮ್ಮ PRK ಸ್ಟುಡಿಯೋ ಇದೆ, ನಾನು ಸುಮಾರು ಅಪ್ಪು ಸರ್ ನನಗೆ ಆಗಿದೆ ಅಲ್ಲ, ಕೆಲವೊಂದು ವಾಯ್ಸಸ್ ಎಲ್ಲ ನಮ್ಮ ರತನ್ ಪ್ರಪಂಚಕ್ಕೆ ಹಾಡಿದ್ದಲ್ಲೇನೆ PRK ಸ್ಟುಡಿಯೋಸ್, ಅದು ಚೆನ್ನಾಗಿದೆ. ಇದೆ, ಸುಮಾರು ಸ್ಟುಡಿಯೋಸ್ ಇದೆ ಇಲ್ಲಿ. ನಾನು ರೆಗ್ಯುಲರ್ ಹೋಗುವಂಥದ್ದು ಸ್ಟುಡಿಯೋಸ್ ಇದೆಲ್ಲ. ಅಲ್ಲ, ನೀವು ಓದಲ್ಲೆಲ್ಲ ಜಾಗ ಸೆಟ್ ಮಾಡ್ಕೊಂತೀರ ಅಂತ ಅನ್ಸುತ್ತೆ. ಆಯ್ತಾ? ಎಸ್, ನಾನು ಬರಬೇಕಾದ್ರೆ ಒಂದು ಮಾತಾಡ್ಕೊಂತ ಬಂದೆ. 2022 ಮೇ ತಿಂಗಳು ಇಲ್ಲಿಗೆ ಹತ್ತತ್ರ ಒಂದು 5 ಕೋಟಿ ಓಡಿದೆ, 5 ರಿಂದ 10 ಕೋಟಿ ತನಕ ರಾರ ರಕ್ಕಮ್ಮ ಹಾಡು ಓಡಿದೆ. ವಿಕ್ರಾಂತ್ ರೋಣ ಬರುವಾಗ ಆ ಹಾಡು ಕ್ಲಿಕ್ ಆಗಿದ್ದು ದಾಟಿದೆಯಲ್ಲ, ಪ್ಯಾನ್ ಇಂಡಿಯಾ ಮಟ್ಟಕ್ಕೆಲ್ಲ ಅದು ಸದ್ದಾಗಿ ಹೋಗಿತ್ತು. ಅದು ಪ್ಯಾನ್ ಇಂಡಿಯಾ ಮಟ್ಟಕ್ಕೆ ಮಾಡ್ಬೇಕಂತ ಹೋಗಿದ್ದು, ಬಟ್ ಆದ್ರೆ ಸೌಂಡ್ಲಿ ಎಲ್ಲರೂ ಇಷ್ಟಪಟ್ಟು ಆ ಸ್ಟೆಪ್ಗಳನ್ನ ಹಾಕೋದಾಗ್ಲಿ, ಅದಕ್ಕೆ ನಿಮ್ದು ಕೂಡ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ. ಆ ಹಾಡಿನ ಬಗ್ಗೆ ಮಾತಾಡ್ಸೋದಕ್ಕೆ ನಾನು ಇಲ್ಲಿಗೆ ಬಂದಿದ್ದೆ. ಆ ಸಂದರ್ಭದಲ್ಲಿ ರಿಷಬ್ ಶೆಟ್ಟಿ ಅವರು ಈ ಸ್ಟುಡಿಯೋದಲ್ಲಿ ಕೂತಿದ್ರು, ಇದೇ ಡೋರಲ್ಲಿ ಕೂತಿದ್ರು, ಕೆಲಸ ನಡೀತಾ ಇತ್ತು. ಬಂದ್ರು, ನಾ ಬಂದಾದ್ಮೇಲೆ ಏನು ಬಿಟ್ಕೊಡ್ಬಾರ್ದಲ್ಲ,
ಓಹೋ ಏನು ನಡೀತಿದೆ ಸರ್ ಅಂತ ಹಿಂಗೆ ಕೇಳಿದೆ. ನಮ್ದು ಸ್ವಲ್ಪ ಕಾಂತಾರ ಇದೆಯಲ್ಲ ಅದನ್ನ ಡಬ್ಬಿಂಗ್ ಮಾಡ್ತಾ ಇದೀವಿ, ಅದನ್ನ ರೀ ರೆಕಾರ್ಡಿಂಗ್ ಮಾಡ್ತೀವಿ ಅಂತ ಹಂಗೆ ಎಸ್ಕೇಪ್ ಆಗ್ಬಿಟ್ರು ಅಂತ. ನೋಡಿ ಸರ್, ಅದೇ ಸಿನಿಮಾ ಇಷ್ಟೆಲ್ಲ ವಂಡರು, ಇಷ್ಟೆಲ್ಲ ಇಡೀ ಪ್ಯಾನ್ ಇಂಡಿಯಾ ಮಟ್ಟಿಗೆ ವಿಶ್ವ ಕನ್ನಡಿಗರು ಮೆಚ್ಚೋ ಹಾಗೆ, ವಿಶ್ವ ಪ್ರೇಕ್ಷಕರು ಮೆಚ್ಚೋ ಹಾಗೆ ಒಂದು ಸಿನಿಮಾ ಆಗಿದೆ. ಅದಕ್ಕೆ ನೀವೇ ಒಂದು ಸೌಂಡ್ ಅನ್ನೋದು ಎಷ್ಟು ಖುಷಿ ಆಗುತ್ತೆ ಸರ್? ನಿಜವಾಗ್ಲೂ ಖುಷಿ ಆಗುತ್ತೆ, ಮತ್ತು ತುಂಬ ಏನು ಹೇಳ್ತೀವಲ್ಲ ಧನ್ಯದ ಭಾವ ಮೂಡುತ್ತೆ ಮನಸ್ಸಲ್ಲಿ. ಯಾಕಂದರೆ ಅವತ್ತು ನೀವು ಬಂದಾಗ ನಮಗೆ ಯಾರಿಗೂ ಗೊತ್ತಿರಲಿಲ್ಲ ಕಾಂತಾರ ಇಷ್ಟು ದೊಡ್ಡ ಮಟ್ಟಿಗೆ ಹಿಟ್ಟಾಗತ್ತೆ ಅಂತ. ಕಾಂತಾರ ಹಿಟ್ಟಾಯಿತು, ಈ ಕಾಂತಾರನೂ ಅದಕ್ಕೆ ಮೀರಿ ಹೋಗಬೇಕು ಅಂತ ನಮ್ಮ ಜನರು, ಅದು ನಮ್ಮ ನಿರೀಕ್ಷೆ ಅಲ್ಲ, ಎಲ್ಲರ ನಿರೀಕ್ಷೆಗೆ ಮೀರಿ ಇದು ಇನ್ನೂ ಎಲ್ಲಿ ಹಿಂಗೆ ಹೋಗುತ್ತೆ ಅಂತ ಎಲ್ಲ ಎದುರು ನೋಡೋ ಥರ ನಮ್ಮ ಆಡಿಯನ್ಸ್, ನಮ್ಮ ಅದನ್ನು ಸಿನಿಮಾ ಅವರು ಎದೆ ಮೇಲೆ ಅವ್ರ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಏನೋ ನಾವು ಹಾಕಿರೋ ಎಫರ್ಟಿಗೆ ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಮಾಡಿದರೆ ಸಿನಿಮಾ ಅಷ್ಟೊಂದು ಒಳ್ಳೆ ಔಟ್ಪುಟ್ಟು, ವಿಜುವಲಿ ಆಗಲಿ ಸೌಂಡ್ ಆಗಲಿ ಪ್ರತಿಯೊಬ್ಬರು ತುಂಬ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ. ತುಂಬ ಸ್ಟ್ರೈನ್ ತೊಗೊಂಡು ತುಂಬ ಆ ಟೈಮಲ್ಲಿ ಯಾಕಂದರೆ ಒಂದು ವರ್ಷದಿಂದ ಮುಂಚೆ ಶೂಟಿಂಗ್ ಶುರುವಾಗಿತ್ತು. 1 ವರ್ಷದಲ್ಲಿ ಇಂಥ ಒಳ್ಳೆ ಔಟ್ಪುಟ್ ಸೌಂಡಲ್ಲಾಗಲಿ ಅಥವಾ ವಿಜುವಲಿ ಆಗಲಿ ತರಬೇಕು ಅಂತ ಹೇಳಿದ್ರೆ ಅದು ಫ್ರಮ್ ದ ಪ್ರೊಡಕ್ಷನಿಂದ ಹಿಡಿದು ಲಾಸ್ಟ್ ಮಿಕ್ಸ್ ಮಾಡೋ ಸೌಂಡ್ ಇಂಜಿನಿಯರ್ವರೆಗೂ ತುಂಬಾ ನಾವು ಹಾರ್ಡ್ ವರ್ಕ್ ಮಾಡಿದ್ದೀವಿ. ಸೊ ಅದಕ್ಕೆ ಸಿಕ್ಕಂಥ ಪ್ರತಿಕ್ರಿಯೆ ನಮಗೆ ಅದಕ್ಕೆ ಹೇಳಿದ ಧನ್ಯತಾ ಭಾವ ಮೂಡುತ್ತೆ ಅಂತ. ನನಗೆ ಇನ್ನೊಂದು ರೀಕಲ್ ಆಗ್ತದೆ ಸರ್, ಅಶೋಕ ಹೋಟ್ಲು ಹೊಯ್ಸಳ ಅಂತ ಒಂದು ಸಿನಿಮಾ, ಓಕೆನಾ, ಅದರದ್ದು ಟ್ರೈಲರ್ ಲಾಂಚ್ ಇವೆಂಟ್ ಆಗ ನಂಗೆ ನೀವು ಸಿಕ್ಕಿರ್ತೀರ. ಕಾಂತಾರ ದೊಡ್ಡ ಹಿಟ್ಟಾಗಿರುತ್ತೆ, ಏನು ಸರ್ ಹಾಡು ಇಲ್ಲೆಲ್ಲ ಹೋಯ್ತು, ಯಾವ ಹಿಂದಿ ಸಿಂಗರ್ ಎಲ್ಲ ಅದನ್ನ ಕವರ್ ವರ್ಷನ್ ಮಾಡಿ ಹಾಡು ಹೇಳ್ತಾರೆ, ಹಂಗಾಗ್ತಿದೆ ಹಿಂಗಾಗ್ತಿದೆ ಅಂತೆಲ್ಲ ನಾವು ಮಾತಾಡಿದ್ವಿ. ಅದಾದ ನಂತರ ಏನು ಸರ್ ಇದಕ್ಕೆ ಇಷ್ಟು ಕೆಲಸ ಮಾಡಿಬಿಟ್ರಿ, ಮುಂದೊಂದು ಕಾಂತಾರ ಬರುತ್ತಲ್ಲ ಅದಕ್ಕೆ ಎಷ್ಟು ಕೆಲಸ ಮಾಡಬೇಕು, ಏನು ಮಾಡಬೇಕು ಅಂತ ಕೇಳಿದಾಗ ನೀವೊಂದು ಮಾತು ಹೇಳಿದ್ರಿ. ನನಗೂ ಅದು ಸೈಮೆಂಟಲ್ಲಿ ಇಬ್ಬರಲ್ಲೂ ಬಂತು, ಕಾಂತಾರ ಮಾಡಿಸ್ಕೊಳತ್ ಕಣ್ರಿ ಅಂತ ನಾವಿಬ್ಬರು ಮಾತಾಡಿದ ನೆನಪಿದೆ. ಈಗ ಕಾಂತಾರ ಮಾಡಿಸ್ಕೊಂಡಿದ್ದ ವಂಡರ್ಗಳನ್ನ ನಾವು ಮಾತಾಡ್ತಾ ಮೆಲುಕಾಗ್ತಾ ಹೋಗೋಣ. ಸರ್, ನಿಮ್ಗೆ ಹಿಂದೆ ಗೊತ್ತಿರಲಿಲ್ಲ ಟಾರ್ಗೆಟ್ ಇಷ್ಟಾಗತ್ತೆ ಹಿಂಗಾಗತ್ತೆ ಅಂತ. ಸಿಂಗಾರ ಸಿರಿಯಿಂದ ನಿಮ್ಗೊಂದು ದೊಡ್ಡ ಒಂದು ಬೂಸ್ಟ್ ಸಿಗುತ್ತೆ, ಸಖತ್ ಆಗತ್ತೆ. ಟ್ರೈಲರ್ ಬಂದಾದ ನಂತರ ವರಹ ರೂಪ ಬಂದ್ಮೇಲೆ ಅದೊಂದು ಎಲ್ಲರಲ್ಲೂ ಒಂದು ಏನೋ ಒಂದು ದೊಡ್ಡ ಬದಲಾವಣೆ, ನೋಡೋರ್ಗೂ ಕೇಳೋರ್ಗೂ ಎಲ್ಲರಿಗೂ. ಇಷ್ಟೆಲ್ಲ ಒಂದು ಹೊರೆ ಬರುತ್ತಲ್ಲ ಆಮೇಲೆ, ಅಯ್ಯೋ ಹಿಂಗಿಟ್ಟಾಗಿದೆ, ಇದಕ್ಕಿಂತ ಅದ್ಭುತವಾಗಿ ಕೊಡಬೇಕು ಅಂತ ಹೇಳಿ ಈ ಸಿನಿಮಾ ಶುರು ಮಾಡ್ಬೇಕಾರೆ, ಕಾಂತಾರ ಅಧ್ಯಾಯ 1 ಶುರು ಮಾಡಿದಾಗ ನೀವು ಮೊದಲು ಅಂದ್ಕೊಂಡಿದ್ದ ಮನೋ ಸಂಕಲ್ಪವೇನು? ನಾನು ಹಿಂಗೆ ಮಾಡ್ಬೇಕಪ್ಪ, ಇದು ಹಿಂಗೆ ಆಗಬೇಕು. ಅಂದರೆ ಕಾಂತಾರ ಆದಮೇಲೆ ತುಂಬ ಬದಲಾವಣೆ ಆಗಿದೆ. ಓಕೆನಾ, ನಮ್ಮ ಆಲೋಚನೆಯಲ್ಲಿ ಆಗಲಿ ನಾವು ಮಾಡೋದು ಕೆಲವೊಂದು ಸತಿ ಒಂದು ಸ್ಟೇಜಿಗೆ ಹೋದ ಕೂಡಲೇ ನಿಮಗೆ ಕೆಲವೊಂದು ಗೊತ್ತಾಗಲ್ಲ, ಯಾಕಂದರೆ ಹೊಸದು, ಆ ಫೀಲಿಂಗ್ ಎಲ್ಲ ಹೊಸದು. ಅದೇ ಥರನೇ ಕಾಂತಾರ ಶುರು ಮಾಡಬೇಕಾದ್ರು ಕೂಡ ನಮ್ಮ ಫಸ್ಟ್ ಗ್ಲಿಮ್ಸ್ ನಾವು ರಿಲೀಸ್ ಮಾಡಿದ್ವಿ, ಅನೌನ್ಸ್ಮೆಂಟ್ಗೆ ಗ್ಲಿಮ್ಸ್ 1 ವರ್ಷದ ಮುಂಚೆ. ಆವಾಗ ಜಸ್ಟ್ ಮ್ಯೂಸಿಕ್ ಮಾಡಿದಷ್ಟೇ, ಎಲ್ಲರಿಗೂ ಇಷ್ಟ ಆಯಿತು, ಎಲ್ಲರೂ ಹ್ಯಾಪಿ ಆಗಿದ್ದಾರೆ ಜನ, ಎಲ್ಲರೂ BGM ಬಗ್ಗೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅಂತ ರಿಷಬ್ ಅವರು ಹೇಳಿದರು. ಆವಾಗ ನಾನು ಡಿಸೈಡ್ ಮಾಡಿದೆ, ನಾನು ಯಾವುದಕ್ಕೂ ಯಾವ ಬಣ್ಣ ಕೊಡಬಾರ್ದು. ಓಕೆ, ನಾವು ಕಾಂತಾರ ಚಾಪ್ಟರ್ 1 ಸಿನಿಮಾ ಇದಕ್ಕೆ ಅದ್ಭುತವಾಗಿ ಅಂದರೆ ಆ ಇಂಟೆನ್ಷನ್ ಮನಸ್ಸಲ್ಲಿದೆ, ಬಟ್ ಅದಕ್ಕೊಂದು ಕಾಳಜಿ ಕೊಟ್ಟು ನಾವು ಅದನ್ನ ಒಂದು ತಲೆ ಮೇಲೆ ಹಾಕೊಂಡು ಕೆಲಸ ಮಾಡಬಾರ್ದು. ಅದು ಹೆಂಗಾಗುತ್ತೋ ಹಂಗೆ ನಾವು ಅದಕ್ಕೆ ವರ್ಕ್ ಮಾಡೋಣ, ಅದು ಹೆಂಗೆ ಕರ್ಕೊಂಡು ಹೋಗುತ್ತೋ ನಾವು ಕರ್ಕೊಂಡು ಹೋಗೋಣ, ಆ ಥರನೇ ನಾವು ವರ್ಕ್ ಮಾಡಿದ್ದು ಫುಲ್ಲು. ಆ್ಯಕ್ಚುಲಿ 3 months ನಾನು ಕುಂದಾಪುರದಲ್ಲೇ ಇದ್ದೆ. ಅಲ್ಲಿ ಹೋಗಿ ನನ್ನ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ತೊಗೊಂಡೋಗಿ ಅಲ್ಲೇ ಮೋಸ್ಟ್ ಆಫ್ ದ ಜಾಗ ಬಿಟ್ಟು ಹೌದು ಅಂದರೆ ಅಲ್ಲಿ ಹೋಗಿ, ಯಾಕಂದರೆ ಆ ಸಿನಿಮಾಗೆ ಬೇಕಾಗಿತ್ತು. ಯಾಕಂದರೆ ಅಷ್ಟು ಮುಂದೆನೇ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿರಲಿಲ್ಲ ಅಂತ ಹೇಳಿದ್ರೆ ನಮಗೆ ಇದ್ದಿದ್ದ ಈ ಟೈಮ್ ಅಕ್ಟೋಬರ್ 2ಕ್ಕೆ ರಿಲೀಸ್ ಆಗೋದೇ ನಮಗೆ ತುಂಬ ಕಷ್ಟ ಆಗ್ತಾಯಿತ್ತು. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ವಿಜಯ್ ಸರ್ ನಮಗೆ ಅದಕ್ಕೆ ಬೇಕಾಗಿರೋ ಫೆಸಿಲಿಟಿ ಎಲ್ಲ ಮಾಡಿಕೊಟ್ಟು ಅಲ್ಲಿ ಸ್ಟುಡಿಯೋ ಎಲ್ಲ ಬಿಲ್ಡ್ ಮಾಡಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಗಿ ಇರಿಸಿ ನಮಗೆ ಎಲ್ಲ ಫೆಸಿಲಿಟಿ ಕೊಟ್ಟು ಅಲ್ಲಿ ಕೆಲಸ ಮಾಡಿಸೋಕ್ಕೆ ಶುರು ಮಾಡಿದ್ರು. ನನ್ನ ತಂಡನೇ ಅಲ್ಲಿತ್ತು, ಅಲ್ಲಿ ಹೋಗಿ ಎಲ್ಲ ಮಾಡಿದ್ದು. ಸೊ ಅದಕ್ಕೆ ನಮಗೆ ಆ ಒಂದು 3-4 months ಮುಂಚೆಯಿಂದಲೇ ನಾವು ಕೆಲಸ ಮಾಡಿದ್ದಕ್ಕೆ ನಮಗೆ ಲಾಸ್ಟಲ್ಲೂ ನಮಗೆ ಸ್ವಲ್ಪ ಟೆನ್ಷನ್ ಇದ್ದರೂ ಸಹಿತ ನಮಗೆ ನಾವು ಅದನ್ನು ಫುಲ್ ಆಫ್ ಮಾಡೋದಕ್ಕೆ ಅಚೀವ್ ಮಾಡೋಕ್ಕಾಯ್ತು ನಮಗೆ. ಸರ್ ಆ ಥರ ನಮಗೆ ಯಾವುದೇ ಕಾರಣಕ್ಕೂ ಯಾವ್ದು ಕಲರ್ ಕೊಡದೆ ಸುಮ್ಮನೆ ಅದೂ ನಮಗೆ ತಾನಾಗಿ ಆಗಿದ್ದು, ಇದು ತಾನಾಗಿ ಆಗಿದ್ದು. ಸೊ ಫಸ್ಟಲ್ಲಿ ನಾವು ಏನು ಅಂದ್ಕೊಂಡು ಮಾಡೋ ಕೆಲಸ ಮಾಡಿದ್ವು ಅದೇ ಥರನೇ ಇದನ್ನು ಹಾಗೆ ಮಾಡಿದ್ದು.
ಎಸ್ ಸರ್. ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿದವರು, ಸಿನಿಮಾದಲ್ಲಿ ಹಿಂದೆ ಕೆಲಸ ಮಾಡಿದವರು ಎಲ್ಲರೂ ಒಂದು ವಂಡರ್ ಹೇಳಿದ್ರು. ಏನು ವಂಡರ್ ಗೊತ್ತಾ? ಕುಂದಾಪುರದಲ್ಲಿ ಆದಂಥ ಬದಲಾವಣೆಗಳು. ಇಡೀ ಕುಂದಾಪುರಕ್ಕೆ ವ್ಯವಹಾರ ಆಗಿತ್ತು. ಇಡೀ ಊರಿನ ಜನರ ಆಶೀರ್ವಾದ ಕಾಂತಾರಕ್ಕಿದೆ. ಹಂಗಾಗಿ ಇಡೀ ವಿಶ್ವ ತಗೊಂತಾ ಇದೆ ಕಾಂತಾರನ ಅಂತ ಹೇಳಿ. ಆ ಸೆಟ್ಟು ಗಿಟ್ಟು ಅಥವಾ ಜಾಗದಲ್ಲಿ ರೋಡ್ ಮಾಡಿದ್ದಾಗಿರ್ಬೋದು, ಬೆಟ್ಟದಲ್ಲಿ ಶೂಟ್ ಮಾಡಿದ್ದು, ಅದನ್ನೆಲ್ಲ ಒಂದು ವಿಚಾರ. ನಿಮ್ಮ ಆ್ಯಂಗಲ್ ಇಂದ ನಾನು ಕೇಳ್ತಾ ಇದ್ದೀನಿ. ಈಗ ಅಲ್ಲಿ ಸ್ಟುಡಿಯೋ ರೆಕಾರ್ಡಿಂಗ್ ಅಂತ ಹೇಳಿ ಒಂದು ಸ್ಟುಡಿಯೋ ಮಾಡ್ಕೊಂಡಿದ್ರಲ್ಲ, ಅದು ಏನಾಯ್ತು? ಅಲ್ಲ ಹಂಗೆ ಅದು ಹೆಂಗಾಯ್ತು? ಅದು ಹಂಗೆ ಇದೆ. ಸ್ಟುಡಿಯೋ ಅಲ್ಲೇ ಇದೆ, ಹಂಗೆ ಇದೆ. ಅಲ್ಲಿ ಪಾಪ ಅಲ್ಲಿ ಇಂಟರ್ನೆಟ್ ಹಾಕಕ್ಕೆ ಬರೋರು ಸರ್, ಅವರಿಂದ ಹಿಡಿದು ನಮ್ಗೆ ಅಲ್ಲೊಬ್ರು ಡ್ರೈವರ್ ನಮಗೆ ಓಡಾಡೋದಕ್ಕೆ ಒಂದು ಗಾಡಿ ಮತ್ತೆ ಆ ಡ್ರೈವರ್ ಕೊಟ್ಟಿದ್ರು. ಪಾಪ ಅವರು ಯಾವುದೋ ಒಂದು ಹೊಸ ಬಸ್ ಕಂಪನಿದ ಡ್ರೈವರ್ ಅವರು. ಸೊ ಅವರಿಗೆ ಅವತ್ತಿಂದ ಸರ್ವಿಸ್ ಖಾಲಿ ಇದು ಮಾಡಿದ್ರಂತೆ. ಮಳೆಗಾಲ ಅಲ್ವಾ, ಜೂನ್ ಜುಲೈ ಆ ಟೈಮಲ್ಲಿ, ಆಷಾಢ ಮಾಸ. ಸೊ ಬಸ್ ಸರ್ವಿಸ್ನ ಸ್ಟಾಪ್ ಮಾಡಿದ್ದಾರೆ ಕುಂದಾಪುರದಿಂದ ಬೆಂಗಳೂರಿಗೆ. ಸೊ ಫಸ್ಟ್ ದಿವಸ ಹೋದಾಗ ಆ ಯೂನಿಫಾರ್ಮಲ್ಲೇ, ಬಸ್ ಯೂನಿಫಾರ್ಮಲ್ಲೇ ಅವರು ಬಂದಿದ್ದರು. ನಾನು ಕೇಳಿದೆ, ಏನಾಯಿತು ಇವರೇ, ಯಾಕೆ ಇಲ್ಲ ಸರ್ ಇವತ್ತೇ ಲಾಸ್ಟ್ ಟ್ರಿಪ್ಪು, ಸೊ ಮುಗಿಸ್ಕೊಂಡು ಬಂದುಬಿಟ್ಟೆ, ಯಾಕಂದರೆ ನಾಳೆಯಿಂದ ನಮಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನೀವು ಎಷ್ಟು ದಿವಸ ಬೇಕಾಗತ್ತೆ ಸರ್ ನಾನು ಅಂದರು. ಸೊ ನಾನು ಹೇಳಿದೆ, ಗೊತ್ತಿಲ್ಲ, ನನ್ನ ವೆಹಿಕಲ್ ತರೋದಕ್ಕೆ ಹೇಳಿದ್ದೀನಿ ಬೆಂಗಳೂರಿಂದ. ಸೊ ನಿಮಗೆ ಯಾಕೆ ಸುಮ್ಮನೆ, ನನಗೆ ಪಾಪ ಅವ್ರಿಗೆ, ನನಗೋಸ್ಕರ ಅವರು ನಾನೊಂದು ಮನೆ ಬಿಟ್ಟು ಬರಬೇಕಲ್ಲ ಅಂತ. ಅಯ್ಯೋ ಸರ್ ಬೇಡ ಸರ್, ನೀವೊಂದು 10 ದಿವಸ ಇತ್ತು ಅಂತ ಹೇಳಿದ್ರೆ ಹೆಂಗೋ ನನಗೆ ಈ ತಿಂಗಳು ನಾನು ಇದು ಮಾಡ್ಕೊಂಡ್ಬಿಡ್ತೀನಿ, ನನಗೆ ಆ ಥರ. ಅಂದರೆ ಅವರಿಗೆ ನಾನು ಎಷ್ಟು ದಿವಸ ಇದ್ರೆ ನನಗೆ ಗಾಡಿ ಓಡಿಸಿದ್ರೆ ಅವ್ರದ್ದಷ್ಟು ದಿವಸ ಮೀಟ್ರ್ ಓಡುತ್ತಲ್ಲ ಅವರಿಗೆ. ಸೊ ಹಿಂಗೆ ಆ ಥರ ಎಷ್ಟೋ ಜನಕ್ಕೆ ಕುಂದಾಪುರದಲ್ಲಿ ಅಂದರೆ ಒಂದು ಅಲ್ಲಿ ಒಂದು ಸಿನಿಮಾ ಶೂಟಿಂಗ್ ಆದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಸಿಕ್ಕಿದೆ, ಸಿಕ್ಕಾಪಟ್ಟೆ ವ್ಯವಹಾರಗಳಾಗಿದೆ, ಸಿಕ್ಕಾಪಟ್ಟೆ ಒಂದು ಫಿನಾನ್ಷಿಯಲ್ ಇದು ಸಿಕ್ಕಿದೆ ಹೋಲ್ ಡಿಸ್ಟಿಕ್ಕಿಗೆ. ಸೊ ಇದೊಂದು ಅದರಲ್ಲೂ ಒಂದು ಸಣ್ಣ ಉದಾಹರಣೆ. ಇದು ನನಗೆ ನಡೆದಿದ್ದು, ನೀವು ಕೇಳಿದ ಕೂಡಲೇ ಅದೇ ನಂಗೆ ಜ್ಞಾಪಕ ಬಂತು. ಇವ್ರು ಎಷ್ಟು ದಿವಸ ಇರ್ತಾರೋ ಅಷ್ಟು ದಿವಸ ನನಗೆ ಒಳ್ಳೆ ಬಿಸ್ನೆಸ್, ಅಂದರೆ ನನಗೇನೋ ಒಂದು ಆಗುತ್ತೆ ಸರ್, ಬಸ್ ಬೇರೆ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಅದು ಒಂದು ಸಿನಿಮಾ ಒಂದು ಊರಿಗೆ ಹೋಗಿ ಅಲ್ಲಿ ಶೂಟ್ ಮಾಡಿದಾಗ ಆಗೋಂಥ ಬದಲಾವಣೆಯಲ್ಲಿ ಒಂದು ಸಣ್ಣ ಎಕ್ಸಾಂಪಲ್ ಇದೆ. ಸೂಪರ್ ಸರ್. ಸಿನಿಮಾಗಿರೋ ಶಕ್ತಿ ಯಾವ ಲೆವೆಲ್ಗೆ, ಸಿನಿಮಾ ದೊಡ್ಡದ, ಸ್ಟಾರ್ ದೊಡ್ಡದ, ಹಿಂಗೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ಏನು ಗುರು ಕಾಂತಾರ ಎಲ್ಲಿ ತೊಗೊಂಡೋಗ್ಬಿಡ್ತು ಜನರನ್ನ, ಇಲ್ಲೇನು ಮಾಡ್ತು ಅಂತ. ಈಗ ನಾನು ಅಗೇನ್ ನಿಮ್ಮ ಸ್ಟುಡಿಯೋ, ಕುಂದಾಪುರ ಸ್ಟುಡಿಯೋದ ನೆನಪಿಗೆ ಹೋಗ್ತೀನಿ ಸರ್. ಒಂದು ಸಿದ್ಧ ಸೂತ್ರಗಳಿದ್ವು. ಫಸ್ಟ್ನೇ ಕಾಂತಾರದಲ್ಲಿ ಗೆದ್ದಂಥ ಹಾಡುಗಳು ಹಿಂಗಾಗಿದೆ, ಈ ಥರ BGM ಮಾಡಿದ್ವಿ, ಹಿಂಗೆ ಇದನ್ನೇ ಸ್ವಲ್ಪ ಇಂಪ್ರೂವ್ ಮಾಡ್ರೆ ಹಿಂಗಾಗತ್ತೆ ಅನ್ನೋ ಒಂದು ಫಾರ್ಮುಲಾ ಅಂತೂ ಸಿಕ್ಕಿದೆ ನಿಮಗೆ. ಅಲ್ಲಿಗೆ ಹೋದ ನಂತರ ಈಗ ನಮ್ಗೆ ಸಿಂಗಾರ ಸಿರಿಯೇ ಫಸ್ಟ್ ಹಿಟ್ ಅಲ್ವಾ, ನಮ್ಗೀಗ ಬ್ರಹ್ಮಕಲಶ ಫಸ್ಟ್ ಹಿಟ್. ಬ್ರಹ್ಮಕಲಶ ಆಗಿದ್ದು ಹೆಂಗೆ? ಬ್ರಹ್ಮಕಲಶ ಒಂದು ನಾವು ಸಿನಿಮಾ ಬಿಗಿನಿಂಗಲ್ಲೇ, ಐ ಥಿಂಕ್ 2024 ಬಿಗಿನಿಂಗಲ್ಲಿ, 2023 ಎಂಡಲ್ಲಿ ಮೋಸ್ಟ್ಲಿ ಅದನ್ನು ಕಂಪೋಸ್, ಏಪ್ರಿಲ್ ಆ ಟೈಮಲ್ಲಿ ಕಂಪೋಸ್ ಮಾಡಿದ್ದದು ಹಾಡು. ಅದನ್ನು ಗೊತ್ತಿಲ್ಲ ಶಿವನೇ, ನನಗೆ ಶೂಟಿಂಗ್ ಶುರು ಆಗಿಂತ ಮುಂಚೆ, ಅನೌನ್ಸ್ ಮಾಡೋಕ್ಕಿಂತ ಮುಂಚೆನೇ ಡಿಸ್ಕಷನ್ ಮಾಡಿದಾಗ ಬ್ರಹ್ಮಕಲಶ ಸಾಂಗ್ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿ ಏನು ಬೇಕೋ ಅದೆಲ್ಲ ಮಾಡಿ, ಸೊ ಒಂದೂವರೆ ಸಾವಿರ ವರ್ಷದ ಹಿಂದೆ ನಡೆಯೋಂಥ ಒಂದು ಸ್ಟೋರಿ ಆಗಿರುತ್ತೆ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಇಟ್ಕೊಂಡಿರಿ ಅಂತ ಹೇಳಿದ್ರು. ಸೊ ಅದನ್ನೇ ನನ್ನ ಮೈಂಡಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ತುಂಬ ಅಧ್ಯಯನ ಮಾಡಿದೆ. ನಮ್ಮ ಕರ್ನಾಟಕ ಸಂಗೀತ ಬಂದು ಆರ್ಗನೈಸ್ ಆಗಿ ಒಂದು 500-600 ವರ್ಷಗಳ ರಫ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿಂದ ಕರ್ನಾಟಕ ಸಂಗೀತ ಒಂದು ಆರ್ಗನೈಸ್ಡ್ ಕರ್ನಾಟಕ ಸಂಗೀತ ಬಂದು ಇದೆ. ಅದಕ್ಕಿಂತ ಮುಂಚೆ ಮ್ಯೂಸಿಕ್ ಹೇಗಿತ್ತು, 1500 ವರ್ಷಗಳಿಗಿಂತ ಮುಂಚೆ ಮ್ಯೂಸಿಕ್ ಹೇಗಿತ್ತು ಅಂತ ಬಂದಾಗ ಸುಮಾರು ನಮಗೆ ನಮ್ಮ ಒಂದು ಲಲಿತಾ ರುಕ್ಮಿಣಿ ಅಂತ ನಮ್ಮ ಬಾಬಿಯವರ ಅವ್ರು BA ಮ್ಯೂಸಿಕ್ ಮಾಡಿದ್ದಾರೆ, ಅವರ ಕಾಲೇಜ್ ಪ್ರಿನ್ಸಿಪಲ್. ಸೊ ಅವ್ರು ಬಂದು ಸಂಗೀತ ಸಭಾ ಚೆನ್ನೈಲೆಲ್ಲ ಅವರು ತುಂಬ ದೊಡ್ಡ ಪೊಸಿಷನ್ಲಿದ್ದಾರೆ. ಸೊ ಅವ್ರ ಹತ್ರ ಎಲ್ಲ ನಾವು ಹೋಗಿ ಡಿಸ್ಕಸ್ ಮಾಡಿ ಅದರದ್ದು ಹೆಂಗಿತ್ತು, ಸಂಗೀತ ಹೆಂಗಿತ್ತು ಅಂತ ಇಲ್ಲಿ ಕೆಲವು ವಿದ್ವಾಂಸರೆಲ್ಲ ಮೀಟ್ ಮಾಡಿಬಿಟ್ಟು ಹೆಂಗಿತ್ತು ಹಿಂಗೆ ಅಂತ ಹೇಳಿದಾಗ, ನನಗೆ ಕನ್ನಡದಲ್ಲಿ ಒಂದು ಪದ ಹೇಳಿದ್ರು ನನಗೆ ಸಡನ್ನಾಗಿ ನಂಗೆ ಜ್ಞಾಪಕ ಬರ್ತಾಯಿಲ್ಲ. ಅಲ್ಲಿಯ ಒಂದು ಲ್ಯಾಂಗ್ವೇಜಲ್ಲಿ ಪಣ್ ಸಂಗೀತ ಅನ್ನೋದು, ಪಣ್ಣ ಇಸೈ ಅಂತ ಅಲ್ಲ ಅವ್ರು ಹೇಳ್ತಾರೆ, ನಮ್ಮ ಪಣ್ಣ ಸಂಗೀತ ಅಂತ. ಸೊ ಕರ್ನಾಟಕ ಸಂಗೀತ ಒಂದು ಆರ್ಗನೈಸ್ ಆಗಿ ಇಷ್ಟು ಮೇಳಕರ್ತಗಳ ರಾಗಗಳಿದ್ದಾವೆ, ಅದ್ರದ್ದು ಅಭ್ಯಾಸ ಮಾಡುವಂಥ ಒಂದು ವಿಧಿ ವಿಧಾನಗಳೆಲ್ಲ ಒಂದಿಷ್ಟು ಆರ್ಗನೈಸ್ ಆಗಿಂತ ಮುಂಚೆ
ಆ ಸಂಗೀತದಿಂದ ಇದು ಇನ್ಸ್ಪೈರ್ ಆಗಿ ಅದಕ್ಕೊಂದು ಸ್ಟ್ರಕ್ಚರ್ ಕೊಟ್ಟು ಅದಕ್ಕೆ ಕರ್ನಾಟಕ ಸಂಗೀತ ಅಂತ ಹೆಸರಿಟ್ಟರು. ಸೊ ಅಂತ ಒಂದು ಇದು ಬಂತು. ಸೊ ಅವಾಗ ಆ ಥರದನ್ನೆಲ್ಲ ನಾವು ವಿಷಯಗಳನ್ನ ಕಲೆಕ್ಟ್ ಮಾಡಿಕೊಂಡು ಒಳ್ಳೆ ಸ್ಟಡಿ ನಿಮಗದು. ಹೌದು ಖಂಡಿತ. ಆಮೇಲೆ ಯಾರಿಗೂ ಗೊತ್ತಿಲ್ಲ 1500 ವರ್ಷದಿಂದ ಮುಂಚೆ ಹೆಂಗಿತ್ತು, இப்போ ವೀಣೆ ಇತ್ತ. ಸೊ ವೀಣೆಗೆ ನಮಗೆ ಫ್ರೆಟ್ ಅಂತ ಹೇಳ್ತೀವಿ, ಅದು ಫ್ರೆಟ್ಸ್ ಇತ್ತ, ಇಲ್ದೇನೂ ಇದ್ದಿರ್ಬೋದು. ಇದು ನಮಗೆ ನಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು. ಸೊ ಆ ಥರ ನಾವು ಬ್ರಹ್ಮಕಲಶ ಹಾಡು ನೋಡಿದ್ರೆ ನಾನು ಅದಕ್ಕೆ ವಿರುತ್ತ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಒಂದು ಆಲಾಪನೆ ಅಂದರೆ ಒಂದು ಶಿವ ಅನ್ನೋ ಒಂದು ವರ್ಡ್ ಇಟ್ಕೊಂಡು, ಫಾರ್ ಎಕ್ಸಾಂಪಲ್ ಒಂದು ಕೆಲವೊಂದು ಲಿಮಿಟೆಡ್ ಪದಗಳನ್ನ ಇಟ್ಕೊಂಡು ಆಲಾಪನೆಯ ರೀತಿಯಲ್ಲಿ ವಿರುತ್ತದಿಂದ ಶುರು ಮಾಡಿ ಆ ಹಾಡನ್ನ. ಸೊ ನನಗೆ ವಿರುತ್ತ ಅಂದರೆ ಎಕ್ಸಾಕ್ಟ್ಲಿ ವಿರುತ್ತ ಥರ ನನಗೆ ಶುರು ಮಾಡೋದಕ್ಕೆ ಇಷ್ಟ ಇರಲಿಲ್ಲ. ಜಸ್ಟ್ ನನಗೊಂದು ಆಲಾಪನೆಯಿಂದ, ಯಾಕಂದರೆ ನಮಗೆ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮ್ಯೂಸಿಕ್ ಮಾಡಬೇಕಾದ್ರೆ. ಸೊ ಆ ವಿರುತ್ತದ ಶೈಲಿಯಿಂದ ಒಂದು ಆಲಾಪನೆಯಿಂದ ನಾವು ಆ ಹಾಡನ್ನ ಶುರು ಮಾಡ್ತೀವಿ. ಹಾಡನ್ನ ಶುರು ಮಾಡಿ ಅದಾದಮೇಲೆ ಕಳಶಾಭಿಷೇಕ ಅಂತಾರೆ, ಬ್ರಹ್ಮಕಲಶ ಅಂತ ಅಲ್ಲಿ ಹೇಳ್ತಾರೆ, ಕುಂಭಾಭಿಷೇಕ ಅಂತೆಲ್ಲ ಹೇಳ್ತಾರೆ. ಅಂದರೆ ದೇವಸ್ಥಾನದ ಆ ರಿಚುವಲ್ಸ್ನ ಎಂಟೈರ್ ರಿಚುವಲ್ ತೋರಿಸ್ತೀನಿ. ಡೈರೆಕ್ಟರ್ ಹೇಳಿದ್ದು ನನಗೆ ಎಂಟೈರ್ ರಿಚುವಲ್ಸ್ ನಾವು ತೋರಿಸ್ತೀವಿ. ಆಮೇಲೆ ಈ ಕಡೆ ನಾಟ್ಯ ಇದೆ, ಶಾಸ್ತ್ರ ಇದೆ, ಮಂತ್ರ, ವೇದ, ಉಪನಿಷತ್ತು, ವಿದ್ವತ್ ಇದೆ. ಈ ಕಡೆ ಏನಿಲ್ಲ. ಯಾಕಡೆ ರಿಷಬ್ ಅವರ ಡೋಲ್ ಇರದೆ, ಅವ್ರ ಹತ್ರ ಡೋಲ್ ಇದೆ. ಇನ್ನೇನಿಲ್ಲ, ಅವ್ರ ತಂದೆ ಹೇಳ್ಕೊಟ್ರೆ ಹಾಡುಗಳಿದೆ, ಪಾರಿ ಇದೆ, ಅದೇ ದೈವ ಪಾರಿ ಅಂತ ಇದೆಲ್ಲ. ಸೊ ಅವ್ರು ಹೇಳ್ಕೊಟ್ರಿಂದ ಹಾಡಿದೆ, ಅಂದರೆ ಫೋಕ್ ಸಂಗೀತ ಇದೆ, ಟ್ರೈಬಲ್ ಸಂಗೀತ ಅವ್ರ ಹತ್ರ ಇದೆ. ಸೊ ಇದೆರಡದು ಒಂದು ಡಿಫ್ರೆನ್ಶಿಯೇಟ್ ಆಗಬೇಕು. ಅದಕ್ಕೆ ಹಾಡು ಶುರು ಮಾಡ್ಬೇಕಾದ್ರೆ ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಪಾರಿಯು ಅಂತ ವಿ ಸ್ಟಾರ್ಟೆಡ್. ಅದನ್ನ ಶಶಿರಾಜ್ ಕೌರರು ಅದ್ಭುತವಾಗಿ ಬರೆದಿದ್ದಾರೆ. ಎಲ್ಲರ ಮನಸ್ಸಿಗೆ ಹೋಗ್ಬಿಟ್ಟಿದೆ. ಹೌದು. ಅಂದರೆ ಏನೇ ಆಗಲಿ, ಏನೇ ವಿದ್ವತ್ತಿರಲಿ, ಏನೇ ಇರಲಿ, ಆದರೆ ಒಂದು ಟ್ರೈಬಲ್ ಮ್ಯೂಸಿಕ್ ಆಗಲಿ ಅಥವಾ ಫೋಕ್ ಮ್ಯೂಸಿಕ್ ಆಗಲಿ, ನಮ್ಮ ಅದರಲ್ಲಿ ಅದು ಬರೋದು ಇನ್ನೋಸೆನ್ಸಿಂದ ಅನ್ನೋದು ನನ್ನ ನಂಬಿಕೆ. ನಮ್ಮ ಜನಪದ ಹಾಡುಗಳು ಅಥವಾ ಜನಪದ ಕಲೆ ಒಂದು ಇನ್ನೋಸೆನ್ಸಿಂದ ಬಂದಿರೋದು, ಜೀವನದ ಅನುಭವಗಳಿಂದ ಬಂದಿರೋದು ಅನ್ನೋದು ನನ್ನ ನಂಬಿಕೆ, ನನ್ನ ಫೀಲಿಂಗ್. ಅದೇ ಅದು ನಿಜ ಕೂಡ ನನ್ನ ಕೇಳಿದ್ರೆ. ಸೊ ಎರಡನ್ನೂ ನಾವು ತೋರಿಸ್ಬೇಕು. ಈ ಕಡೆ ಇವ್ನು ಹೇಳ್ತಾನೆ ಗೊತ್ತಿಲ್ಲ ಶಿವ, ಏನೊಂದು ಭಕ್ತಿ ಅಂತಾರೆ, ಇದಂತಾರೆ, ನನಗೆ ಗೊತ್ತಿಲ್ಲ. ಆದರೆ ನನಗೆ ಗೊತ್ತಿರೋದು ನಿನ್ನ ಬಗ್ಗೆ ಹೊಗಳಿ ಹಾಡಂತ, ದೈವ ಪಾರಿ ಅಂದರೆ ದೇವ್ರನ್ನ ಹೊಗಳಿ ಹಾಡುವಂಥ ಹಾಡು ಅಷ್ಟೇ. ಅದ್ರ ಜೊತೆಗೆ ನಾವು ಇದನ್ನೂ ಸಹಿತ ನಾವು ಹೇಳಬೇಕು. ಇಲ್ಲಿ ನಾಟ್ಯ ಇದೆ, ಇಲ್ಲಿ ಮಂತ್ರಘೋಷಗಳಿದ್ದಾವೆ, ಮತ್ತು ದೇವಸ್ಥಾನದ ಕುಂಭಾಭಿಷೇಕ ಮಾಡುವಂಥ ಒಂದು ಫುಲ್ ರಿಚುವಲ್ನು ನಾವು ತೋರಿಸ್ಬೇಕು. ಎರಡನ್ನೂ ನಾವು ಚೆನ್ನಾಗಿ, ಬಿಕಾಸ್ ಇಬ್ಬರು ಹೋಗ್ತಾ ಇರೋದು ಆ ಶಿವನ ಇದ್ದಾನೆ, ಬಟ್ ದಾರಿ ಬೇರೆ. ಇವರು ಈ ತರ ತೋರಿಸಿದ್ದಾರೆ ಅಂದ್ರೆ ಇವರು ರತ್ನಗಂಬಳಿಯಲ್ಲಿ ಹೋದ್ರೆ ಅವರು ಬರಿಗಾಲಲ್ಲಿ ಹೋಗ್ತಾರೆ, ಆ ತರ. ಮತ್ತೆ ಸೊ ಆ ಥರ ತುಂಬ ಒಂದು ಸೆನ್ಸ್, ತುಂಬ ಒಂದು ಏನು ಹೇಳ್ತೀವಲ್ಲ, ತುಂಬ ಎಮೋಷ್ನಲ್ ಆದ ಒಂದು ವಿಚಾರ. ಎರಡರದ್ದು ಬ್ಯೂಟಿ ತೋರಿಸ್ಬೇಕು, ಬಟ್ ಎರಡರಲ್ಲಿ ಯಾವ ಬ್ಯೂಟಿ ಸಹಿತ ಕಮ್ಮಿ ಆಗಬಾರ್ದು ಹಾಡಲ್ಲಿ. ಓಕೆನಾ? ಆಮೇಲೆ ಲಾಸ್ಟಲ್ಲಿ ನೋಡಿದ್ರೆ ನಮಗೆ ಇವಾಗ ಆವರ್ತ ಅಂತ ಹೇಳ್ತೀವಿ ನಾವು ಮ್ಯೂಸಿಕಲ್ಲಿ. ಒಂದು ಸಂಗೀತ ಈವನ್ ಬಾರ್ಸ್ ಅಂತ, ಒಂದು ಆವರ್ತ ಅಂದರೆ 8 beats, ಈವನ್ ಬಾರ್ಸ್. ಸೊ ಆ ಈವನ್ ಬಾರ್ಸಲ್ಲಿ ನಾವು ಈವನ್ ಕೌಂಟ್ಸಲ್ಲಿ ನಾವು ಸಾಂಗ್ನ ಮುಗಿಸ್ಬೇಕು ಅನ್ನೋದು ಒಂದು ಐಡಿಯಾ. ದಟ್ ಇಸ್ ಒನ್ ಆಫ್ ದ ರೂಲ್, ಗಣಿತ ಅದು ಆ ಥರ. ಬಟ್ ಆ್ಯಕ್ಚುಲಿ ಕಂಪೋಸ್ ಮಾಡಿದಾಗ ಒಂದು ಚಿಕ್ಕ ಜುಗಲ್ ಬಂದಿ ಥರ ಇರುತ್ತೆ ಹೀರೋ ಹೀರೋಯಿನ್ಗೂ. ಇಲ್ಲಿ ಫಸ್ಟ್ ಇವರೊಂದು ನುಡಿಸ್ತಾರೆ, ಸೊ ಅದಕ್ಕೆ ಒಂದು ಮೃದಂಗದಿಂದ ಒಂದು ಆನ್ಸರ್ ಥರ ಇರುತ್ತೆ. ಬಟ್ ಅವ್ರು ನಾಟ್ಯವಾಗಿ ಅವರು ಫೋಕ್ ಮತ್ತು ಅಂದರೆ ಟ್ರೈಬಲ್ ಮತ್ತೆ ಫೋಕ್, ಕ್ಲಾಸಿಕಲ್, ಇದ್ರ ಮಧ್ಯೆ ಒಂದು ಚಿಕ್ಕ ಜುಗಲ್ ಬಂದಿರ್ತಾರೆ. ಆ್ಯಕ್ಚುಲಿ ಐಡಿಯಾ ಬಂದು ಏನಂದರೆ, ಆ್ಯಕ್ಚುಲಿ ಆ ಹಾಡು ಬಂದು ಆವರ್ತದಲ್ಲಿ ಮುಗ್ದಿರೋದಿಲ್ಲ. ಲಾಸ್ಟಲ್ಲಿ ಹೀರೋ ಬಂದು ಆ ಹಾಡನ್ನು ಆವರ್ತದಲ್ಲಿ ಮುಗಿಸಿ ಎಂಡ್ ಮಾಡ್ತಾರೆ. ಸೊ ಇನ್ನೋಸೆನ್ಸ್ ಆಲ್ವೇಸ್ ವಿನ್ಸ್ ಅನ್ನೋದು ನನ್ನ ಒಂದು ಇಮ್ಯಾಜಿನೇಷನ್ ಮಾಡಬೇಕು. ಬಟ್ ಕಾರಣದಿಂದ ವಿಡಿಯೋ ಸ್ವಲ್ಪ ಜಾಸ್ತಿ ಲೆಂತ್ ಆದ್ರಿಂದ ಆ ಆವರ್ತದ ಒಂದು ಟಾಪಿಕ್ ತರೋಕ್ಕಾಗಲಿಲ್ಲ, ಬಿಕಾಸ್ ಅದನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಯಿತು. ಸೊ ಒರಿಜಿನಲ್ ಕಂಪೋಸಿಂಗಲ್ಲಿ ಆ್ಯಕ್ಚುಲಿ ಇವಾಗ ಏನು ಬರೀ ಹಾಡು ಅಂತ ಏನು ರಿಲೀಸ್ ಮಾಡಿದ್ದೀವಲ್ಲ, ಅದರಲ್ಲಿ ಬಂದು ಅದು ಆವರ್ತದಲ್ಲಿ ಮುಗ್ದಿರೋದಿಲ್ಲ. ಲಾಸ್ಟಲ್ಲಿ ಸಾಂಗ್ ಮುಗಿದ ಮೇಲೆ ಹೀರೋ ಮತ್ತೆ ನುಡಿಸಿ ಒಂದು ಆವರ್ತದಲ್ಲಿ ಹೋಗಿ ಮುಗಿಸ್ತಾರೆ. ಸೊ ಆವಾಗ ಏನೇ ವಿದ್ಯೆ ಇದ್ದರೂ ಏನೇ ಇದ್ದಿದ್ರು ಯಾವಾಗ್ಲೂ ದೇವರಿಗೆ ಇಷ್ಟ ಆಗೋದು ಇನ್ನೋಸೆನ್ಸ್ ಅನ್ನೋದನ್ನು. ಸೊ ದಟ್ ಪ್ರೂವ್ಸ್ ದಟ್
ಇನ್ನೋಸೆನ್ಸ್ ಆಲ್ವೇಸ್ ವಿನ್ಸ್ ಅನ್ನೋ ಥರ. ಸೊ ಅದೊಂದು ಜಸ್ಟ್ ಒಂದು ಐಡಿಯಾ, ನಮಗೊಂದು ಒಂದು ಹಾಡು ಕಂಪೋಸ್ ಮಾಡ್ಬೇಕಾದ್ರೆ ನಮಗೊಂದು ಇಮ್ಯಾಜಿನೇಷನ್ ಇರಬೇಕಲ್ಲ. ಸೊ ಅದೊಂದು ಇಮ್ಯಾಜಿನೇಷನ್ ಆಗಿತ್ತು. ಬಟ್ ವಿಡಿಯೋ ಲೆಂತ್ ಜಾಸ್ತಿ ಅದರಿಂದ ಆ ಒಂದು ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಆಡಿಯೋ ಇದೆಲ್ಲ ಆಗಿಲ್ಲ. ಬಟ್ ವಿಡಿಯೋ ಸಾಂಗಲ್ಲಿ ಆಗಿಲ್ಲ, ಆಡಿಯೋ ಸಾಂಗಲ್ಲಿ ಅದೇ ಥರ ಇದೆ. ಬ್ರಹ್ಮಕಲಶದ ಬಗ್ಗೆ ತುಂಬ ಜನ ಹೇಳ್ತಾ ಇದ್ದು, ಶೂಟಿಂಗ್ ಆಗಬೇಕಾದ್ರೆ ನನಗೆ ಇವರು ಡ್ಯಾನ್ಸ್ ಮಾಸ್ಟರು ನಮ್ಮ ಭೂಷಣ್ ಅವ್ರು ಹೇಳ್ತಾ ಇದ್ರು, ಕೇಳಬೇಕಾದ್ರೆ ನಮ್ಗೆ ಸಖತ್ ಮಜಾ ಕೊಡ್ತಾ ಇತ್ತು. ಈ ಹಾಡು ನಿಲ್ಲತ್ತೆ ಗುರು ಅಂತ. ನಿಮ್ಮೆಲ್ಲರ ನಂಬಿಕೆ, ಫಸ್ಟ್ ನಿಮ್ಮ ನಂಬಿಕೆ ಈ ಹಾಡು ಕ್ಲಿಕ್ ಆಗುತ್ತೆ, ರಿಷಬ್ ಅವ್ರ ಕೇಳಿ ಹೆಂಗಿದೆ, ಅವ್ರು ಓಕೆ ಈ ಹಾಡು ಚೆನ್ನಾಗತ್ತೆ, ಅಲ್ಲಿಂದ ನಿಮ್ಗೆ ಫಸ್ಟ್ ಹಾಡು ಕಂಪೋಸ್ ಆಗಿದೆ ಯಾವ ಸರ್? ಫಸ್ಟ್ ಹಾಡು ಕಂಪೋಸ್ ಆಗಿದ್ದು ಒಂದು ಪಾಡ್ದನ ನಾವು ಮಾಡಿದ್ದು. ಕುಲಶೇಖರ ಬಂದು ಅವ್ರನ್ನ ಇದು ಮಾಡಿದಾಗ ಅಲ್ಲಿ ರಿಷಬ್ ಅವ್ರ ತಾಯಿ ಹಾಡ್ತಾರೆ ಒಂದು, ಆ ಹಾಡು ಆಕ್ಚುಲಿ ಕಾಂತಾರಕ್ಕೆ ಫಸ್ಟ್ ನಾವು ಕಂಪೋಸ್ ಮಾಡಿದ್ದು ಹಾಡು. ಮತ್ತೆ ಅದಾದ್ಮೇಲೆ ಎರಡನೇ ಹಾಡು ಕಂಪೋಸ್ ಮಾಡಿದ್ ಬಂದು ಇದು ನಮ್ಮ ರೆಬೆಲ್ ಸಾಂಗ್. ಅದಾದ್ಮೇಲೆ ಮೂರನೇ ಹಾಡು ಕಂಪೋಸ್ ಮಾಡಿದ್ ಬಂದು ಬ್ರಹ್ಮಕಲಶ. ಸೂಪರ್ ಸೂಪರ್. ನಾಲ್ಕನೇ ಹಾಡು ನಮ್ಮ ಅಗ್ರಿಕಲ್ಚರ್ ಹಾಡು ಇತ್ತಲ್ಲ, ವ್ಯವಸಾಯ ಮಾಡು ಕೊಟ್ಟು ಪಡೆಯೋ, ಅದು ತುಂಬಾ ಆಗಿನ ಕಾಲಘಟ್ಟಕ್ಕೆ ಅದು ಅಲ್ಲಿ ತನಕ ಅದು ಫೋಕ್ ಆಗಿತ್ತು. ಅಂದ್ರೆ ಈಗ ಆಯ್ತು. ಈಗ ಮತ್ತೆ ನೋಡಿ ಇನ್ನೊಂದು 3 ಹಾಡು ಸಖತ್ತು ನಮ್ಗೆ ಕನೆಕ್ಟ್ ಆಗುವಂತ ಹಾಡುಗಳೇ. ರೆಬಲ್, ನಾನು ಈ ಕರ್ಮದ ಕಲ್ಲಿಗೆ ಇದೆಯಲ್ಲ, ಅದನ್ನ ನಾನು ಎಷ್ಟು ಫಸ್ಟ್ ಸಿಂಗರ್ ಸೀರೆ ಬರೆದ್ರೆ ಈ ಹಾಡು ಫಸ್ಟ್ ಬಂದ್ರೆ ಕಚ್ಕೊಂಬಿಡೋದು, ಹಾಡನ್ನು ದೊಡ್ಡ ಮಟ್ಟಕ್ಕೆ ಕಚ್ಕೊಂಬಿಡೋದು. ಸಿನಿಮಾ ರಿಲೀಸ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ, ಇಂಥ ಒಂದು ಹಾಡಿದ ಗುರು ಸಖತ್ ಹಾಡುಗಳು ಅಂತ. ನಾವೇನ್ ಅನ್ಕೊಂಡಿದ್ದೆ ಅಂದ್ರೆ, ನಾನು ಇದ್ರದ್ದು ರೈಟರ್ ಹತ್ರ ನಾವು ಮಾತಾಡಿದಾಗ, ಸಿನಿಮಾ ಫಸ್ಟ್ ನಾನು ನೋಡಿದಾಗ, ಸರ್ ಹಳೆ ಹಾಡನ್ನೇ ಬಳಸಿದ್ದಾರೆ, ಅಜ್ಜು ಸಾರಿಗೆ ಆದ್ರೂ ಮ್ಯಾಚ್ ಮಾಡೋಂಥ ಹಾಡು ಬರೋಕ್ಕಾಗಿಲ್ಲ, ನಂಗೆ ಇಟ್ಬಿಟ್ಟಿದ್ದಾರೆ, ಸಿಚುವೇಶನ್ಗೂ ಮ್ಯಾಚ್ ಆಗತ್ತೆ ಅಂತ. ಕರ್ಮದ ಕಲ್ಲನ್ನು ಹಾಡನ್ನ ಸಾಹಿತ್ಯ ಚೇಂಜ್ ಮಾಡಿದೆ ಅಂತ ಗೊತ್ತಾಗಿದೆ ಅವರಿಂದ ನನಗೆ. ಇಲ್ಲ ಸರ್, ಅದ್ ಬೇರೆ ಸರ್. ಹೌದು ಹೌದು, ಅಲ್ಲಿ ತುಂಬಾ ಚೇಂಜಸ್ ಆಗಿದೆ. ಅಲ್ಲಿ ನಾವು ಆ ಹಾಡು ಏನಕ್ಕೆ ಇಟ್ಟಿರೋದು ಅಂತ ಹೇಳಿದ್ರೆ, ಎಲ್ಲ ಒಂದು ಕಲ್ಲಿನಿಂದನೇ ಶುರು ಆಗತ್ತೆ. ಕರ್ಮದ ಕಲ್ಲನ್ನು, ಓಕೆನಾ, ಅಲ್ಲೂ ಒಂದು ಕಲ್ಲಿಂದ, ಕಲ್ಲು ಭೂಮಿ ಇಂದನೇ ಶುರು ಆಗತ್ತೆ, ಇಲ್ಲೂ ಅದೇ ಕಲ್ಲಿಂದನೇ ಶುರು ಆಗತ್ತೆ. ಸೊ ಇಟ್ಸ್ ವೆರಿ ತುಂಬಾ ಒಂದು ಏನ್ ಹೇಳ್ತೀವಿ, ಇಟ್ಸ್ ಎ ಕಾಮನ್ ಸೆನ್ಸ್ ದಟ್ ನಾವು ಆ ಹಾಡನ್ನೇ ನಾವು ಇಲ್ಲಿ ಯೂಸ್ ಮಾಡಬೇಕು. ಅವತ್ತು ಕರ್ಮ ಅನ್ನೋದು ಕರ್ಮನೇ, ಇವತ್ತು ಕರ್ಮ ಅನ್ನೋದು ಕರ್ಮನೇ. ಸೊ ಕರ್ಮಕ್ಕೆ ಯಾವುದೇ ಬದಲಾವಣೆಗಳಾಗಿಲ್ಲ. ಸೊ ಹಾಡದಲ್ಲಿ ಬದಲಾವಣೆ ಮಾಡೋದ್ರಲ್ಲಿ ಏನಿದೆ? ನೀವು ಅದನ್ನ ಯಾರ್ದು ಸರ್ ಅದೇ ಹಾಡನ್ನ ಇಟ್ಕೊಳ್ಳೋಣ, ಮುಂದೆ ವರ್ಕ್ ಆಗತ್ತೆ? ಅದು ಯಾವ ಸಾಂಗ್ ಬೇಕು ಅನ್ನೋದು ಸೆಲೆಕ್ಟ್ ಮಾಡೋದು ಎಲ್ಲ ರಿಷಬ್ ಶೆಟ್ಟಿ ಅವರೇನೆ. ಬಟ್ ಇದು ಕಲೆಕ್ಟಿವ್ ಆಗಿ ಅದು ಕೇಳಿದ ಕೂಡಲೇ ಇದಕ್ಕಿಂತ ಅಂದ್ರೆ ಮತ್ತೆ 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 ಕೇಳಬೇಕು ಅಂತ ಅನ್ಸುತ್ತೆ. ವೈ ಡೋಂಟ್ ವಿ ಎಂಜಾಯ್ ಒನ್ ಮೋರ್ ಟೈಮ್ ಈ ಕರ್ಮ ಸಾಂಗ್ ನ ಅಂತ. ಅದು ಅಂದ್ರೆ ಆಮೇಲೆ ಮತ್ತೆ ಪಲ್ಲವಿ, ನೀವು ಹೇಳ್ದಂಗೆ ಕಲ್ಲು ಅನ್ನೋ ಆ ಪಲ್ಲವಿ ಬಿಟ್ಟು ನೀನು ಉಳಿದಿದ್ದೆಲ್ಲ ಚರಣ, ಅದರದ್ದು ಮುಂದುವರೆದ ಭಾಗ ಎಲ್ಲವೂ ಕೂಡ ಬದಲಾವಣೆ ಆಗಿದ್ದು ಈಗ ಎಲ್ಲರಿಗೂ ಮನ್ಸಿಗೆ ಹತ್ತಾ ಇದೆ, ನಟ್ತಾ ಇದೆ. ನೀ ಅದನ್ನ ಎಂಜಾಯ್ ಮಾಡಿ, ಬಿಡೋದೊಂದು ಬಾಕಿ ಇದೆ, ಎಲ್ಲ ನಿಮ್ಮ ಹತ್ರ ಇದೆ, ಯಾವ ಗೊತ್ತಿಲ್ಲ. ಇಲ್ಲ ಅದೇ ಎಲ್ಲ ಬೇಡ ಅಂದ್ರೆ ಥಿಯೇಟರ್ಲಿ ನಾವು ಎಂಜಾಯ್ ಮಾಡ್ತಾ ಇದ್ರಲ್ಲ, ಮಾಡ್ಲಿ ಅಂತ. ವರಾಹ ರೂಪಂ, ಅದು ನಿಮ್ಮ ಲೆವೆಲ್ ಅನ್ನ ಇನ್ನೊಂದು ಲೆವೆಲ್ ತಗೊಂಡು ಹೋದ ಹಾಡದು. ಫಸ್ಟಲ್ಲೇ ಏನ್ ಹಾಡುಗರು, ಅದು ಎಷ್ಟು ಜನ ವಾರ ಕೇಳಿದಾರೆ ಹಾಡನ್ನ. ದಿನ ಪೂರ್ತಿ ಒಂದು ಭಕ್ತಿಗೀತೆ ಕೇಳ್ಬೇಕಂದ್ರೆ ಬೆಳಗ್ಗೆ ಒಂದು ಎನರ್ಜಿ ಬರ್ಬೇಕಂದ್ರೆ ಆ ಹಾಡನ್ನ ಕೇಳ್ಬೇಕು ಅಂತ. ಆ ಹಾಡನ್ನ ಮತ್ತೆ ಇಟ್ಕೊಳೋದಾಗಿರ್ಬೋದು, ಅದನ್ನ ಮತ್ತೆ ರೀವರ್ಕ್ ಮಾಡೋದಾಗಿರ್ಬೋದು, ಅದು ಹೆಂಗಾಯ್ತು? ಆಕ್ಚುಲಿ ಫಸ್ಟ್ ನಮಗೆ ಇರ್ಲಿಲ್ಲ, ಅಂದ್ರೆ ನೋಡೋಣ ಅಂತ ಇತ್ತು ವರಾಹ ರೂಪಂ ಅಂತ. ಬಟ್ ಏನಂತ ಹೇಳಿದ್ರೆ, ಒಂದು ರೌಂಡ್ ಅಪ್ ಸಿಗ್ಬೇಕು ಅಂತ ಹೇಳಿದ್ರೆ ವರಾಹ ರೂಪಂ ಬರ್ಬೇಕು ಅಲ್ಲಿಗೆ. ಸೊ ಅದಕ್ಕೆ ನನಗೆ ಅನಿಸಿದ್ದು. ಸೊ ಅದರಿಂದ ನಾವು ಆಲ್ರೆಡಿ ನಮಗೊಂದು ಭಕ್ತಿ ಹಾಡಿದೆ ಬ್ರಹ್ಮಕಲಶ. ಸೊ ಮತ್ತೆ ಇನ್ನೊಂದು ಹಾಡು ಮಾಡೋ ಬದಲು ನಮ್ಮ ವರಾಹ ರೂಪಂ ಆಲ್ರೆಡಿ ಜನಗಳಿಗೆ ಮನಸ್ಸಿಗೆ ತಟ್ಟಿರುವಂಥದ್ದು ಭಕ್ತಿಗೀತೆ. ಮತ್ತೆ ನಮಗೆ ಒಂದ್ಸತಿ ಆ ಒಂದು ಫೀಲ್, ನಮಗೆ ಏನು ಎಂಜಾಯ್ ಮಾಡಿದ್ವಲ್ಲ ಕಾಂತಾರ ಒಂದಲ್ಲಿ, ಆ ಒಂದು ಫೀಲ್ ಇಲ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಅನ್ನೋದು ನಾನು ಅನ್ಕೊಂಡಿರೋದು. ಮತ್ತೆ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಕಾರಣ ಆಯ್ತು ಅಂತ. ಕರ್ಮ ಸಾಂಗ್ ಆಗಿರ್ಬೋದು, ವರಾಹ ರೂಪಂ ಆಗಿರ್ಬೋದು, ನಾವು ಇದನ್ನ ರಿಟೈನ್ ಮಾಡ್ತಿದ್ವಿ ಅಂದಾಗ ಯಾರ ಕಡೆಯಿಂದ ಯಾರು ಏನು ಹೇಳಿಲ್ಲ, ಎಲ್ಲರೂ ಯಾಕೆ ಎಲ್ಲರಿಗೂ ಅದಿಷ್ಟ ಆಯ್ತು, ಅಲ್ಲಿ ಬರ್ಬೇಕು ಅದು ಅಂತ.
ಆ ಹಾಡು ಹುಟ್ಟಿದ್ದು ನನಗೆ ಗೊತ್ತಾಗ್ಲಿಲ್ಲ ಸರ್, ಅದು ಏನಾದ್ರು ಒಂದು ಒಳ್ಳೆ ಹಿನ್ನೆಲೆ ಇದ್ರೆ ಹೇಳಿ ಸರ್. ಫಸ್ಟ್ ವರಹ ರೂಪಮ್ಮು ಅಥವಾ ಈ ವರಹ ರೂಪಮ್ ಏನೋ ಕತೆ ಇದೆ. ನಾನು ಟೀಸರಲ್ಲಿ ಫಸ್ಟ್ ಕಾಂತಾರ ಟ್ರೈಲರ್ ರಿಲೀಸ್ ಆಗಿತ್ತಲ್ಲ, ಅದ್ರ ಎಂಡಲ್ಲಿ ಅದ್ರದ್ದು ಓನ್ಲಿ ಓಪನಿಂಗ್ ಇದು ಮಾತ್ರ ಇತ್ತು. ವರಾಹ ರೂಪಂ ದೈವವರೇಷ್ಟಂ ಅಷ್ಟು ಮಾತ್ರ ಇತ್ತು. ನೀವು ಹಳೆ ಕಾಂತಾರ ಫಸ್ಟ್ದು ಟ್ರೈಲರ್ ನೋಡಿದ್ರೆ ಲಾಸ್ಟ್ ಇತ್ತು. ಕಾಮೆಂಟ್ ಸೆಕ್ಷನ್ಸಲ್ಲೆಲ್ಲ ಅದ್ರ ಬಗ್ಗೆ ತುಂಬ ಜನ ಮಾತಾಡಿದರು ಎಲ್ಲನೂ. ಸೊ ಅದನ್ನು ಹಿಡ್ಕೊಂಡೇ ಶುರು ಮಾಡಿದ್ರೆ ಹೆಂಗೆ ಅಂತ ಇತ್ತು. ಸೊ ಅದರಿಂದ ಹಂಗೆ ಹಾಗಾಗಿ ಅದು ಶುರು ಮಾಡಿ ಅದರದ ಒಂದು ವರಾಹ ರೂಪಂ ಏನು ಇವತ್ತು ಕೇಳ್ತಿರಲ್ಲ ಆ ಹಾಡಾಗಿದೆ. ಸೊ ಇಟ್ ಆಲ್ ಸ್ಟಾರ್ಟೆಡ್ ಫ್ರಮ್ ದೇರ್. ಟ್ರೈಲರ್ ಎಂಡಲ್ಲಿ ಒಂದಿಷ್ಟು ಜನ ಸುಮಾರು ಜನ ಅದಕ್ಕೆ ರಿಯಾಕ್ಟ್ ಮಾಡಿದಾಗ ಸೊ ಅದನ್ನ ಇದನ್ನ ಡೆವಲಪ್ ಮಾಡ್ಕೊಳ್ಳೋಣ ಅಂತ ಹೇಳಿ ಡೆವಲಪ್ ಮಾಡಿದ್ದು. ಸೂಪರ್ ಸರ್, ಸೂಪರ್ ಸರ್. ಯಾವತ್ತು ಸಿನಿಮಾ ನೋಡಿದ್ರೆ ನಿಮ್ಗೆ ಟಿಕೆಟ್ ಸಿಗ್ತಿದೆಯಾ ಅಥವಾ ಟಿಕೆಟ್ ಯಾರು ಫೋನ್ ಮಾಡಿ ಕೇಳ್ತಿದ್ರ? ಎಲ್ಲರೂ ನಮ್ಮ ಜಸ್ಟ್ ಮ್ಯಾರಿಡ್ ಸಿನಿಮಾ ಮಾಡಿದಾಗ ಎಲ್ಲರೂ ಫೋನ್ ಮಾಡಿ ನಿಂದೆ ಪ್ರೊಡಕ್ಷನ್ ತಾನೇ, ಟಿಕೆಟ್ ಕೊಡು ಅಂತ ಕೇಳ್ತಾ ಇದ್ರು. ಈಗಲೂ ಮತ್ತೆ ಕೇಳಿದ್ರೆ, ಗುರು ಇದು ನನ್ನ ಪ್ರೊಡಕ್ಷನ್ ಇಲ್ಲ, ನಾನೆಲ್ಲ ಕೊಡೋಕ್ಕಾಗಲ್ಲ. ನನ್ನ ಫ್ರೆಂಡ್ಸ್ಗೆ ಹೇಳಿದೆ, ನನ್ನ ಮಕ್ಕಳ ಎಲ್ಲರೂ ನೀವು ಹೋಗಿ ದುಡ್ಡಾಗಿ ನೋಡ್ಬೇಕು, ನನ್ನ ಹತ್ರ ಟಿಕೆಟ್ ಕೇಳ್ತಿರಲ್ಲ ಅಂತ. ಸೊ ಪಾಪ ಆಲ್ ಮೈ ಫ್ರೆಂಡ್ಸ್ ಸರ್ ಏನೋ ಹೇಳ್ತಾರೆ, ನೋಡ್ಕೊಂಡು ಬಂದು ನನ್ನ ಫ್ರೆಂಡ್ಸ್ ಬಿಡಿ ಇಡೀ ದೇಶನೇ ಕಾಯ್ತದೆ, ಇನ್ನು ಎಲ್ಲರೂ ಹೋಗಿ ಫಸ್ಟ್ ಡೇ ನೋಡಬೇಕು ಅಂತ. ಸೊ ನಾವು ಪ್ರೀಮಿಯರ್ ಶೋ ಆದ್ಮೇಲಿಂದ ನಾನು ಯಾರು ಫೋನ್ ಅಟೆಂಡ್ ಮಾಡಿಲ್ಲ. ನಂದು ಮಾಡಿಲ್ಲ ಸರ್, ಬಾಬಿ ಮೇಡಮ್ ಹತ್ರ ಫೋನ್ ಮಾಡ್ಕೊಂಡ್ ಬಂದಿರೋದು ನಾನು ಟಿಕೆಟ್ ಕೇಳಕ್ಕಂತ. ನಾನು ನಿಮಗೆ ಫೋನ್ ಮಾಡಿದ್ದು ಅಲ್ಲ ಸರ್, ನಿಮಗಂತ ಅಲ್ಲ ಸರ್, ರಿಲೀಸ್ ದಿವಸ. ಸೂಪರ್ ಸರ್. ಅಂದ್ರೆ ಅದೊಂಥರ ತುಂಬಾ ಟಿಕೆಟ್ಗೋಸ್ಕರ ಅಂತಲ್ಲ, ಅದು ಒಂಥರ ಏನ್ ಹೇಳ್ತಾರೋ ಜನರು, ಏನ್ ರಿಯಾಕ್ಷನ್ ಕೊಡ್ತಾರೋ, ಯಾರು ಏನ್ ಬರೀತಾರೋ, ಏನ್ ಹಾಕ್ತಾರೋ, ನಮಗೆ ಗೊತ್ತಿರಲ್ಲ. ಅಂದ್ರೆ ಏನ್ ಅವ್ರವ್ರ ಅಭಿಪ್ರಾಯಗಳು ಆಗ್ತಾ ಇರ್ತಾರೆ. ಸೊ ಅದು ಒಂಥರ ಫಸ್ಟ್ 2 ದಿವಸ ಸಿಕ್ಕಾಪಟ್ಟೆ ಒಂಥರ ಒಳಗಡೆ ಒಂಥರ ಟೈಮ್ ಅದು. ಅದಕ್ಕೆ ಆ ಟೈಮಲ್ಲಿ ನಮಗೆ ಹೆಂಗಾದ್ರೂ ಆ ಟೈಮ್ನ ನಾವು ಕಳೆದು ಬಿಡಬೇಕು. ಆಮೇಲೆ ಗೊತ್ತಾಗತ್ತಲ್ಲ, ಆಮೇಲೆ ಓಕೆ. ಸೊ ಆ ಥರ ಅದಕ್ಕೋಸ್ಕರ ಯಾರ್ದು ಏನು ಫೋನ್ ಇದು ಮಾಡ್ದೇನೆ ಸುಮ್ಮನೆ ಇಂಟರ್ನೆಟ್ ಬ್ರೌಸ್ ಮಾಡಿಕೊಂಡು. ಅಜ್ಜು ಸರ್ಗೆ ನಾನು ಕಣ್ಣಗೆ ಎಲ್ಲರೂ ಲೈನಲ್ಲೇ ನಿಂತಿರೋದು ಇವಾಗ, ಮೆಟ್ಲಲ್ಲಿ ನಿಂತಂಗೆ ಆಯ್ತಾ. ಸುಮ್ಮನೆ ಬಿಲ್ಡಪ್ ಕೊಟ್ಟು ನೀವು ಇಲ್ಲ ಸರ್, ನಿಮ್ ಜಮಾನ ನಡೀತಿದೆ, ಅದಂತೂ ಒಪ್ಕೊಳ್ಳಿ, ನಿಮ್ ಜಮಾನ ಅಂತೂ ನಡೀತಾ ಇದೆ ಆಯ್ತಾ. ನೀವು ನಮ್ಗೆ ಎಷ್ಟು ಸಂತೋಷ ಆಯ್ತಂದ್ರೆ, ಪುಷ್ಪ ಅಂತ ಒಂದು ಸಿನಿಮಾಗೆ ನಾವು DSP ಫ್ಯಾನ್, ಅವರೆಲ್ಲ ಹಾಡುಗಳನ್ನು ನಾನು ಕೂಡ ಕೇಳಿದ್ದೀನಿ, ಕನ್ನಡದವನಾಗಿದ್ದು ಕೂಡ ಅವ್ರ ಹಾಡುಗಳೆಲ್ಲ ನಮ್ಗೆ ಮುಟ್ಬಿಟ್ಟಿದೆ 6ನೇ ಕಾಲದಿಂದ. ಅವ್ರದ್ದೊಂದು ಸಿನಿಮಾಗೆ, ಅವ್ರದ್ದು ಪುಷ್ಪ ಅನ್ನೋ 2 ಸಿನಿಮಾಗೆ ನೀವು ಕೆಲಸ ಮಾಡ್ಕೊಟ್ಟಿದ್ದೀರಿ ಅನ್ನೋದು ನಮ್ಗೆ ಎಷ್ಟು ಡೈಮ್ ಆಗುತ್ತೆ. ವೆರಿ ಸ್ಮಾಲ್ ಪಾರ್ಟ್. ಏನಾದ್ರು ಸರ್, ಅಳಿಲ್ ಸೇವೆ ಅಲ್ಲ ಸರ್, ರಾಮಂಗ್ ಅದೇ ಶ್ರೇಷ್ಠ ಅಲ್ವಾ? ಅಳಿಲ್ ಸೇವೆನೇ ಇಡೀ ಐತಿಹಾಸ ಮಟ್ಟಕ್ಕೆ ಅದೇ ನಾವು ಕೇಳೋದು, ಅಳಿಲ್ ಸೇವೆ ಅಂತ. ಹಂಗೆ ಅದು ಆ ಪಿಕ್ಚರ್ಗೆ ಮ್ಯೂಸಿಕ್ ಡೈರೆಕ್ಟರ್ ದೇವಿಶ್ರೀ ಪ್ರಸಾದ್ ಅವರೇನೆ. ಆ ಪಿಕ್ಚರ್ಗೆ ನಾನಲ್ಲ ಮ್ಯೂಸಿಕ್ ಡೈರೆಕ್ಟರ್, ದೇವಿಶ್ರೀ ಪ್ರಸಾದ್ ಅವರಿಗೆ ನಾನೊಬ್ಬ ಕೀಬೋರ್ಡ್ ಪ್ಲೇಯರ್ ಆಗಿ ಭಾವಿಸಿ ನಾನು ಅದಕ್ಕೆ ಕೆಲಸ ಮಾಡಿದ್ದು. ಯಾಕಂದರೆ ಪುಷ್ಪ 2 ಅನ್ನೋ ಸಿನಿಮಾ ಇಟ್ ಬಿಲಾಂಗ್ಸ್ ಟು ದೇವಿಶ್ರೀ ಪ್ರಸಾದ್ ಅವರೇ ಮ್ಯೂಸಿಕ್ ಡೈರೆಕ್ಟರ್, ಸುಕುಮಾರ್ ಸರ್ ಅದಕ್ಕೆ ಡೈರೆಕ್ಟ್ರು. ಓಕೆನಾ, ಅವರು ಆ ಟೈಮಲ್ಲಿ ಕೆಲವೊಂದು ಚಿಕ್ಕ ಪೋರ್ಷನ್ಸ್ಗೋಸ್ಕರ ಮಾಡಿಕೊಡೋಕ್ಕೆ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆ ಒಂದು ವೆರಿ ತುಂಬ ಮೈನ್ಯೂಟ್ ಒಂದು ಸ್ಮಾಲ್ ಪೋರ್ಷನ್ಸ್ ಮಾತ್ರ ನಾನು ವರ್ಕ್ ಮಾಡಿರೋದು. ಅದು ಬಿಟ್ಟರೆ ಬೇರೆ ನಾನು ಜಾಸ್ತಿ ಏನೋ ಅದಕ್ಕೆ ಮಾಡಿಲ್ಲ. ವೆರಿ ಸ್ಮಾಲ್ ಪೋರ್ಷನ್ ಆಫ್ ದ ಬ್ಯಾಕ್ಗ್ರೌಂಡ್ ಸ್ಕೋರ್. ಬ್ಯಾಕ್ಗ್ರೌಂಡಲ್ಲಿ ಒಂದು ಫೋಕ್ ಎಲಿಮೆಂಟ್ ಬರೋಂಥ ಒಂದು ಚಿಕ್ಕದಾಗಿ ಕೆಲಸ ಮಾಡಿದ್ದೀನಿ ಅಷ್ಟೇ. ಅಂದರೆ ನಾನು DSP ಅವ್ರ ಇಂಟರ್ವ್ಯೂಗಳ ನೋಡ್ತಿದ್ದಾಗ ಅವ್ರೊಂದು ಮಾತು ಹೇಳ್ತಿದ್ರು, ಅಂದರೆ ಯಾರೋ ಚೆನ್ನಾಗಿ ಮಾಡಿದ್ರೆ ಅವ್ರ ಕಾಲದವ್ರು ಅಥವಾ ಅವ್ರ ಜಮಾನದವ್ರು, ಈಗ ಟ್ರೆಂಡವರು ಚೆನ್ನಾಗಿ ಮಾಡ್ರೆ ಫೋನೆಲ್ಲ ಮಾತಾಡ್ತಾರಂತೆ, ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ ಅಂತ. ನೀವು ಅವರು ಮಾತಾಡಿದೆ ಸರ್. ಅವ್ರದ್ದು ಬೆಂಗಳೂರಲ್ಲಿ ಕಾನ್ಸರ್ಟ್ ಆದಾಗ ನಾನು ಮಾತಾಡಿದೆ. ಮತ್ತು ಸೈಮಾ ಅವಾರ್ಡ್ ಫಂಕ್ಷನ್ ಸಿಕ್ಕಿದ್ರು. ಅವಾಗ ನಾನು ಹೇಳಿದೆ, ಸರ್ ನನ್ನ ಹತ್ರ ಮಾತಾಡೋಕ್ಕಾಗಿಲ್ಲ ಇದರಲ್ಲಿ, ಐ ವರ್ಕ್ ಒಂದು ಸ್ಮಾಲ್ ಪೋರ್ಷನ್ ವರ್ಕ್ ಮಾಡಿದ್ದೀನಿ. ನನ್ನ ಮನಸ್ಸು ಪೂರ ನಾನೊಬ್ಬ ನಿಮ್ಮ ಕೀಬೋರ್ಡ್ ಪ್ಲೇಯರ್ ಆಗಿ ಕೆಲಸ ಮಾಡಿರೋದು ಆ ಸಿನಿಮಾಗೆ. ಯಾಕಂದರೆ ಒಂದು ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾಗ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅದಕ್ಕೆ ಮೇಲೆ ಕೆಲಸ ಮಾಡೋದು ತಪ್ಪು, ಅದು ನೈತಿಕತೆ ಅಲ್ಲ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ. ಬಟ್ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸತಿ ಮಾಡಬೇಕಾಗತ್ತೆ, ಬಟ್ ವಿತೌಟ್ ಎನಿಥಿಂಗ್, ಎನಿ ಎಕ್ಸ್ಪೆಕ್ಟೇಷನ್ಸ್, ಎನಿಥಿಂಗ್. ಒಬ್ಬರು ಸೀನಿಯರ್ ಪ್ರೊಡಕ್ಷನ್ಸು ಅವ್ರು ಹೇಳಿದಾಗ ನಮ್ಮ ಹೊಂಬಾಳೆ ಸಂಸ್ಥೆನೇ ನಮಗೆ ಈ ಥರ ಮಾಡಿಕೊಡ್ತೀರಾ ಅಜ್ಜು ಅಂತ ಅವರಿಂದನೇ ನನಗೆ ಅದು ಅವಕಾಶ ಸಿಕ್ಕಿದ್ದು, ಅವ್ರ ಮೂಲಕನೇ ಸಿಕ್ಕಿದ್ದು ನನಗೆ. ಸೊ ಅದು ಖಂಡಿತ ಸರ್, ಒಂದು ಹಿರಿಯರೆಲ್ಲ ಹೇಳಿದಾಗ ನಾವು ಅದನ್ನು ಇಲ್ಲ ಅನ್ನೋದಕ್ಕಾಗೋದಿಲ್ಲ.
ಹೋಗಿ ನಾನು ಯಾವುದೇ ಅದರಿಂದ ಹೆಸರು ನಾನು ಎದುರು ನೋಡ್ದೇನೆ ನಾನು ಅದಕ್ಕೆ ವರ್ಕ್ ಮಾಡಿದೆ. ನನ್ನ ಮನಸ್ಸಲ್ಲಿ ಇದ್ದಿದ್ದ ಭಾವನೆ, ನಾನು ಆ್ಯಸ್ ಎ ಕೀಬೋರ್ಡ್ ಪ್ಲೇಯರ್ ಫಾರ್ ದೇವಿಶ್ರೀ ಪ್ರಸಾದ್ ಅವ್ರ ಥರನೇ ಮಾಡಿದ್ದು. ನಾನು ಅದ್ರ ಬಗ್ಗೆ ಎಲ್ಲೂ ಹಾಕೋದಿಲ್ಲ, ಅದು ಹಾಕೋದಿಲ್ಲ. ಎವ್ರಿಥಿಂಗ್ ಬಿಲಾಂಗ್ಸ್ ಟು ದೇವಿಶ್ರೀ ಪ್ರಸಾದ್. ಏನಂದ್ರು ಸರ್ ಅದಕ್ಕೆ ಅವರು? ಸೋ ಸ್ವೀಟ್ ಆಫ್ ಯು ಅಂದರು. ಸೂಪರ್ ಸರ್ ನನಗೆ ಅಂದರೆ ಅದೊಂದು ನನಗೆ ಕಾಡ್ತಾ ಇತ್ತು, ನನಗೆ ಅದು ನಿಮ್ಮ ಹತ್ರ ಈ ಮಾತು ಹೇಳಬೇಕು ಅಂತ. ಅವಾಗೊಂದ್ಸರಿ ಫೋನ್ ಮಾಡಿದ್ದೆ. ಐ ಥಿಂಕ್ ಅವರು ಆ ಟೈಮಲ್ಲಿ ತುಂಬ ಬ್ಯುಸಿ ಇದ್ದರು. ಸರ್ ಹೇಳೋಕ್ಕಾಗಿಲ್ಲ, ಬಟ್ ಇವತ್ತು ಹೇಳ್ತಾ ಇದ್ದೀನಿ, ನಾನು ನನ್ನ ಮನಸ್ಸಲ್ಲಿ ನಿಮಗೆ ಒಬ್ಬ ಕೀಬೋರ್ಡ್ ಪ್ಲೇಯರ್ಗೆ ಕೆಲಸ ಮಾಡೋದು ಅನ್ನೋ ಭಾವನೆ ಇಟ್ಕೊಂಡೆ ನಾನು ಕೆಲಸ ಮಾಡಿದ್ದೀನಿ ಸರ್ ಅಂತ. ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಅಂದರೆ ಮತ್ತೆ ನಾನು ಮತ್ತೆ ಕಾಂತಾರಕ್ಕೆ ಬರ್ತೀನಿ. ಆದರೆ ಕೆಲವೊಂದೆಲ್ಲ ನನಗೆ ನಿಮಗೆಲ್ಲ ವಾಟ್ಸಪ್ಪೆಲ್ಲ ಮಾಡಿದ್ದೀನಿ. ತೆಲುಗು ಒಂದು ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ಒಂದು ಬಿ ಜಿ ಎಮ್ನ ಆರಾಧಿಸ್ಬಿಟ್ರು. ಏನು ಬಿ ಜಿ ಎಮ್ ಬರೋದು ಏನು ಅಂತ, ಮಂಗಳವಾರಂ ಅಂತ ಒಂದು ಸಿನಿಮಾದ ಬಿ ಜಿ ಎಮ್. ನಂಗೆ ಅದ್ರ ಕತೆ ಕೇಳಬೇಕು ಅಂತ ಆಸೆ. ಆ ಇಡೀ ಸಿನಿಮಾ ಆ ಬಿ ಜಿ ಎಮ್ ಅಲ್ಲಿ ನಿಂತ್ಕೊಂಡಿದೆ. ಏನು ಬಿ ಜಿ ಎಮ್ ಗುರು ಅಂತೆಲ್ಲ ಮಾತಾಡ್ತಿದ್ರು. ಆದರೆ ಅವ್ರು ತೆಲುಗಲ್ಲಿ ಹೇಳ್ತಿದ್ರು, ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ ಅಷ್ಟೇ. ಅದು ಬಂದಿದ್ದು, ಅದು ಆಗಿದ್ದು, ಆ ಡೈರೆಕ್ಟರ್ನ ಇಲ್ಲಿಗೆಲ್ಲ ಕರ್ಕೊಂಬಂದಿದ್ರಿ, ನಾನು ಅದನ್ನೆಲ್ಲ ಮಾತಾಡ್ಸಿದ್ದೆ. ಆ ಬಿ ಜಿ ಎಮ್ ಆಗಿದೆ ಹೆಂಗೆ ಸರ್? ಸರ್ ಅದು ನಾವು ಫಸ್ಟು ಫಿಯರ್ ಆಫ್ ಐಸ್ ಅಂತ ಒಂದು ಇದು ಬಿಟ್ಟಿದ್ವಿ, ಏನೋ ಟೀಸರ್ ಬಿಟ್ಟಿದ್ವಿ, ಫಿಯರ್ ಆಫ್ ಐಸ್ ಅಂತ. ಅಂದರೆ ಅರ್ಜೆಂಟ್ ರಿಲೀಸ್ ಮಾಡಬೇಕು, ಮಾಡಿಕೊಡಿ ಅಂತ. ಸೊ ನಾವೊಂದು ಬೇಸಿಕ್ ಒಂದು ಐಡಿಯಾ ಆಗಿತ್ತು. ಲಾಸ್ಟ್ ಎಂಡ್ ಪಾರ್ಟಿಗೆ ನನಗೆ ಏನೇನೋ ಆಗಬೇಕಲ್ಲ, ಇಲ್ಲಿ ಇನ್ನೂ ಏನು ಸರಿ ಇಲ್ಲ ಅಂತ ಅನಿಸ್ತು ನನಗೆ. ಸೊ ನಾನೇನು ಮಾಡಿದೆ, ಆ ರಿದಮ್ ಪ್ಯಾಟರ್ನ್ ಒಂದು ಆ್ಯಡ್ ಮಾಡಿದೆ. ಆವಾಗ ವೈಲಿನ್ ಇಲ್ಲ, ಆ ಫಿಯರ್ ಆಫ್ ಐಸ್ ಅಲ್ಲಿ ಆ ವೈಲಿನ್ ಇಲ್ಲ. ಹೇ ಅಂತ ಒಂದು ಶೌಟು, ಅಂತ ಜಸ್ಟ್ ಒಂದು ಆಮೇಲೆ ಅದ್ರಲ್ಲಿ ಹೋಗಿ ಕಾಮೆಂಟ್ ಸೆಕ್ಷನ್ ನೋಡಿದಾಗ ನಂಗೆ ಸುಮಾರು ಜನ ಹೇಳಿದ್ರು, ಏನು ಈ ಥರ ಸಖತ್ತಾಗಿದೆ, ಎಲ್ಲರೂ ಕಾಮೆಂಟ್ ಸೆಕ್ಷನ್ ನೋಡಿದ್ಯಾ, ಎಲ್ಲರೂ ಅಲ್ಲಿ ಆ ಎಂಡ್ ಪೋರ್ಷನ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ನನಗೆ ನಾನು ನೋಡ್ಬಿಟ್ಟು ಅಲ್ಲಿ ನೋಡಿ ನನಗೆ ಒಂಥರ ಆಶ್ಚರ್ಯ ಆಯ್ತು. ಜನರೇ ಕೊಡ್ತಾರೆ ಸರ್ ಇನ್ಪುಟ್. ಹೌದು ನಮಗೆ ಇವಾಗ ವರಾಹ ರೂಪಮೂ ಹಂಗೆ ಆಗಿದ್ದು, ಮಂಗಳವಾರಮೂ ಹಂಗೆ ಆಗಿದ್ದು. ನಮಗೆ ಆ ಟೀಸರ್ ಬಂದಿದ್ದು ಒಂದು ಇನ್ಪುಟ್ ಇತ್ತಲ್ಲ. ಸೊ ನನಗೆ ಓಕೆ, ಇದನ್ನ ನಾವು ಸ್ವಲ್ಪ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ. ಸೊ ರೆಕಾರ್ಡಿಂಗ್ ಟೈಮಲ್ಲಿ ನಾನು ಅದನ್ನ ಆ ಪೋರ್ಷನ್ ಅಂತ ಅದನ್ನ ಯೂಸ್ ಮಾಡಿಕೊಂಡು ಅದನ್ನು ಒಂದು ಆ್ಯಕ್ಚುಲಿ ಬೇಸಿಕಲಿ ಅದನ್ನ ಬಿಗಿನಿಂಗಲ್ಲಿ ಎಡಿಟ್ ಮಾಡಿ ಒಂದು ಸ್ಯಾಂಪಲಿಂದ ಒಂದು ಕರ್ನಾಟಿಕ್ ವೈಲಿನ್ ನಾವು ರೆಕಾರ್ಡ್ ಮಾಡಿದ್ವಿ, ವೈಲಿನ್ ಪೋರ್ಷನ್ಸ್ನ. ಅದರದ್ದು ಒಂದು ಜಸ್ಟ್ ಇದು ಮಾಡಿಬಿಟ್ಟು ಅಲ್ಲಿ ಇಟ್ಟು ಅದೊಂದು ದತ್ತ ಅಂತ ಹೇಳಿ, ಅದು ಫಸ್ಟ್ ನಾವು ಒಂದು ಮ್ಯೂಸಿಕ್ ಎಡಿಟಿಂದ ಮಾಡಿದ್ದಂಥ ಒಂದು ಇದದು. ಅದಾದಮೇಲೆ ಅದನ್ನು ಪ್ಲೇಸ್ ಮಾಡಿ ನೋಡ್ಬೇಕು, ಸೂಪರಾಗಿ ವರ್ಕ್ ಆಯಿತು. ಆಮೇಲೆ ಅದನ್ನು ಲೈವ್ ಆಗಿ ನುಡಿಸಿದ್ದು ಅದನ್ನು. ಸೊ ಸರಿ, ಈ ಥರದೆಲ್ಲ ವಿಷಯಗಳಾದಾಗ ಚೆನ್ನಾಗಿ ಅಡುಗೆ ಮಾಡಿದ್ರೆ ನಮ್ಮ ನಾವೇ ತಿಂದಾಗ ಚೆನ್ನಾಗಿ ಮಾಡಿದೆ ಅಂತ ಹಿಂಗೆ ಬೆನ್ನು ತಟ್ಕೊಳೋದು. ನೀವು ಒಳಗೆ ಒಬ್ಬರು ಇರ್ತಿರಲ್ಲ, ನೀವು ಹೆಂಗೆ ಪ್ರಶಂಸನೆ ಮಾಡ್ಕೊಂತೀರ, ಗ್ರೇಟ್ ಅಮ್ಮ ಆ ಥರದೆಲ್ಲ ಅನ್ಕೊಂತೀರ? ಇಲ್ಲ, ಹಂಗಿಲ್ಲ ಸರ್. ಯಾಕಂದ್ರೆ ಅಡುಗೆ ಮಾಡೋ ಪ್ರೋಸೆಸ್ ಅಲ್ಲಿ ಇರೋರಿಗೆ ಆ ಟೇಸ್ಟ್ ಗೊತ್ತಾಗಲ್ಲ. ಸೊ ನಮಗೆ ನಾವು ಅಲ್ಲೇ ಇರ್ತೀವಲ್ಲ ಸರ್, 4-5 ಜನ ಹೊಗಳಿದಾಗ್ಲೇನೆ ನಮಗೆ ಹೌದಾ ಇಷ್ಟು ಚೆನ್ನಾಗಿದ್ಯಾ, ಹಂಗಾರೆ ಓಕೆ ಹಂಗಾರೆ ಚೆನ್ನಾಗಿ ಮಾಡಿದೀವಿ ಬಿಡು ಅಂತ. ಸೊ ಆ ಥರ ಸರ್, 4-5 ಜನ ಪ್ರಶಂಸೆ ಬಂದಾಗ್ಲೇ ನಮಗೂ ಗೊತ್ತಾಗುತ್ತೆ. ಹಂಗಂತ ಪ್ರಶಂಸೆ ಬಂದಿರೋದು ಮಾತ್ರ ಒಳ್ಳೆ ಸಂಗೀತ, ಇಲ್ಲದೆ ಇರೋದು ಹಂಗಂತ ಅಲ್ಲ. ಬಟ್ ಒಬ್ಬ ಕಲಾವಿದನಿಗೆ ಒಂದು ಪ್ರಶಂಸೆ ಅನ್ನೋದು ಒಂದು ಚಿಕ್ಕ ಎಲ್ಲಾ ಕಲಾವಿದರಿಗೂ ಮುಂದೆ ನಮಗೆ ಅದೊಂಥರ ಎನರ್ಜಿ ಬೂಸ್ಟರ್ ತರ. ಸೊ ನಿಜ. ಸೂಪರ್ ಸರ್. ಅಗೇನ್ ಮತ್ತೆ ಕಾಂತಾರಕ್ಕೆ ಬರ್ತೀನಿ, ಮತ್ತೆ ನಮ್ಮ ಇಂಡಸ್ಟ್ರಿಗೆ ಬರೋಣ. ನಿಮಗೆ BGM ಕಷ್ಟ ಆಯ್ತಾ, ಸಾಂಗ್ ಕಂಪೋಸ್ ಕಷ್ಟ ಆಯ್ತಾ? ಯಾವುದು ಹೆಚ್ಚು ಟೈಮ್ ತೊಗೊಂಡ್ರೆ? ಸಾಂಗ್ಸ್ ಎಲ್ಲ ನಮಗೆ ಈಸಿ ಆಯಿತು. ನಮಗೆ BGM ಬಂದು ನಮಗೆ ಟೈಮ್ ನನಗೆ ಹೇಳಿದ್ನಲ್ಲ, 3 months ಬಿಫೋರೇ ನಾವು ಅದಕ್ಕೆ ಪ್ರಿಪ್ರೇಷನ್ ಆದ್ರಿಂದ ಅಷ್ಟೇ ನಮಗೆ ಏನಾಗಿಲ್ಲ. ಬಟ್ ಏನಂತ ಹೇಳಿದ್ರೆ, ನಮಗೆ ಫೈನಲ್ ಎಡಿಟ್ ಸಿಕ್ಕಿದ ಮೇಲೆ
ಒಂದು ಸ್ವಲ್ಪ ಅದು ಮತ್ತೆ ನಾವು ಅದನ್ನ ರೀಅರೇಂಜ್ ಹೌದು, ಯಾಕಂದ್ರೆ ಫೈನಲ್ ಎಡಿಟ್ ಬಂದಾಗ ಸಿನಿಮಾ ಬೇರೆ ಥರ ಅಂತ ಅನ್ಸುತ್ತೆ. ಸೊ ಅವಾಗ ನಂಗೆ ಸ್ವಲ್ಪ ನನಗೆ ಸ್ವಲ್ಪ ಓಕೆ ಈ ಸಿನಿಮಾ ಪೇಸಿಂಗ್ ಹಿಂಗಿದೆ, ಸೊ ನಾವು ಮಾಡಿರೋದು ಇನ್ನೊಂದು ಸ್ವಲ್ಪ ನಾವು ಆಲ್ಟ್ರ್ ಮಾಡಬೇಕು, ಕೆಲವೊಂದು ಹೊಸದು ಮಾಡಬೇಕು ಅಂದೈತಲ್ಲ. ಸೊ ಆ ಟೈಮ್ ಮಾತ್ರ ಅದು ಸ್ವಲ್ಪ ನನಗೆ ಸ್ವಲ್ಪ ಡಿಫಿಕಲ್ಟ್ ಆಗಿತ್ತು ನನಗೆ ಮಾಡಬೇಕಾದ್ರೆ. ಚಾಲೆಂಜಿಂಗ್ ಆಗಿತ್ತು, ಡಿಫಿಕಲ್ಟ್ ಅನ್ನೋದಕ್ಕಿಂತ ಇಟ್ ವಾಸ್ ಚಾಲೆಂಜಿಂಗ್. ಯಾಕಂದರೆ ಅದ್ಭುತವಾದ ಕಾಮಿಡಿನ ಪ್ರೆಸೆಂಟ್ ಮಾಡಿಬಿಟ್ಟಿದ್ದಾರೆ, ಓಕೆನಾ. ಆಮೇಲೆ ಸುಮಾರು ಕಾಮಿಡಿ ಪಂಚಸ್ ಇದೆ, ಮತ್ತು ಅದನ್ನು ಏನು ಹೇಳ್ತೀವಲ್ಲ ಅದಕ್ಕೆ ಅದೇನು ಹೇಳ್ತೀವಿ ಸರ್, ಅದು ಕೌಂಟರ್ ಇದೆ ಅದರಲ್ಲಿ ಮಾತಾಡ್ಬೇಕಾದ್ರೆ. ಅದೊಂದು ರಿಷಬ್ ಶೆಟ್ಟಿ ಅವ್ರ ಒಂದು ಸ್ಪೆಷಾಲಿಟಿ. ಅದು ಕಿರಿಕ್ ಪಾರ್ಟಿಯಿಂದನೂ ಅವ್ರೊಂದು ಸ್ಪೆಷಲ್ ಏನಂತ ಹೇಳಿದ್ರೆ ಒಂದು ಕೌಂಟರ್ಸ್ ಮಜ್ಜಾ ಇರುತ್ತೆ ಕೇಳೋದಕ್ಕೆ ರಿಷಬ್ ಶೆಟ್ಟಿ ಅವ್ರದ್ದು. ಸೊ ಆ ಥರ ಆ ಕೌಂಟರ್ಸ್ ಮಧ್ಯೆ ಮ್ಯೂಸಿಕ್ನು ನಾವು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ಹೆಂಗೆ ಅದು ದಟ್ ವಾಸ್ ಮತ್ತು ನರೇಷನ್ ಮೇಲೆ ಮ್ಯೂಸಿಕ್ ಮಾಡೋದಿದೆಯಲ್ಲ, ಅದೆಲ್ಲ ತುಂಬ ಕಷ್ಟವಾದ ಒಂದು ಪೋರ್ಷನ್ಸ್ ಅದೆಲ್ಲ. ಸೊ ಮ್ಯೂಸಿಕ್ ಅಂತ ಒಂದು ಜಾಗ ಬಿಟ್ಬಿಟ್ರೆ ನಾವು ತಗೊಂಡು ಟಾಪ್ ಗೇರಲ್ಲಿ ತೊಗೊಂಡು ನಾವು ಅದನ್ನು ಸ್ಕೋರ್ ಮಾಡಿಬಿಡ್ತೀವಿ. ಬಟ್ ಡೈಲಾಗ್ಸ್ ಮಧ್ಯೆ ಕೆಲವೊಂದು ಸತಿ ನಾವು ಮ್ಯೂಸಿಕ್ ಮಾಡೋದಿದೆಯಲ್ಲ, ಮತ್ತು ನರೇಷನ್ ಬಂದಾಗ ಅದ್ರ ಕೆಳಗಡೆ ಮ್ಯೂಸಿಕ್ ಮಾಡೋದು ತುಂಬ ಟಫ್ ಆದ ಒಂದು ಪಾರ್ಟ್ ಅದು. ಸೊ ಅದು ದಟ್ ವಾಸ್ ಚಾಲೆಂಜಿಂಗ್ ಇನ್ ಕಾಂತಾರ ಹ್ಯಾಂಡಲ್ ಮಾಡೋದು. ಎಸ್ ಸರ್, ನನಗಿದ್ದು ನೀವು ಮಾತಾಡೋಕ್ಕೆ ಸಿಕ್ಕಿರಲಿಲ್ಲ, ಈಗ ನಂಗೆ ನೆನಪಾಗ್ತದೆ. ಹಳೆ ಕಾಂತಾರ ಅಂದರೆ ಮೊದಲ ಕಾಂತಾರ ನಾವು ನೋಡಿದಾಗ ಕಡೆ 20 ನಿಮಿಷದ ಬಗ್ಗೆ ಬೆರಗಾಗ್ಬಿಟ್ರು ಜನ. ಏನು 20 ನಿಮಿಷ ಗುರು ಅಲ್ಲಿಂದ ಅಂತ, ದೈವ ಅಥವಾ ಗುಳಿಗ ಬಂದ ಪೋಷನ್ಗೆ. ಈ ಸಿನಿಮಾದಲ್ಲಿ ಎಲ್ಲ ಥರದ ಗುಳಿಗೆಗಳನ್ನ ನಾವು ನೋಡ್ಬಿಟ್ವಿ. ಎಲ್ಲರಿಗಿಂತ ಮುಂಚೆ ನೀವು ನೋಡಿರ್ತೀರಲ್ವಾ, ಅದಕ್ಕೆ ಮ್ಯೂಸಿಕ್ ಮಾಡೋದು ಎಷ್ಟು ಚಾಲೆಂಜ್ ಆಯ್ತು. ಅದು ಪ್ರೀ ಕ್ಲೈಮ್ಯಾಕ್ಸು ಎಲ್ಲ ತುಂಬ ಕಷ್ಟದ ಕೆಲಸ. ನಾನು ಹಿಂಗೆ ಮಾಡಿ ಗುರು, ನಾನೇ ಬೀಟ್ ಮಾಡ್ಬೇಕು, ಇದನ್ನ ಹೆಂಗೆ ಮಾಡ್ಬೇಕು, ಅದನ್ನ ಹೆಂಗೆ ಸವಾಲಾಗಿ ತೊಗೊಂಡ್ರಿ ಸರ್? ನನಗೆ ಬೇರೆ ಬೇರೆ ಗುಳಿಗ ಎಲ್ಲ ಬರುತ್ತಲ್ಲ, ಅದೆಲ್ಲ ಒಂದು ತುಂಬ ಮುಂಚೆನೇ ಶೂಟ್ ಆಗಿದ್ದು. ಸೊ ನನಗೆ ಟೈಮ್ ಇತ್ತು, ನಾವೆಲ್ಲ ವರ್ಕ್ ಮಾಡಿಬಿಟ್ವಿ. ಲಾಸ್ಟ್ ರೀಲಲ್ಲಿ ಲಾಸ್ಟ್ ಪೋರ್ಷನ್ ಬಂದು ನನಗೆ ನನ್ನ ಕೆರಿಯರ್ನಲ್ಲೇ ನನಗೆ ಸಿಕ್ಕಾಪಟ್ಟೆ ಒಂದು ಏನದು ಹೆಂಗೆ ಮಾಡಬೇಕಿದು ಅನ್ನೋದು ಗೊತ್ತಾಗದೆ ನಾನೊಂದು ಬ್ಲ್ಯಾಂಕ್ ಆಗಿದ್ದು ಒಂದು ಜಾಗ. ಕ್ಲೈಮ್ಯಾಕ್ಸ್ ಆಫ್ ನಮ್ಮ ಕಾಂತಾರ ಚಾಪ್ಟರ್ 1 ಮ್ಯೂಸಿಕ್. ನಮ್ಮದೆಲ್ಲ ಬೇರೆ ಕಾಂತಾರದೆಲ್ಲ ಆಗಲಿ ನಮಗೆಲ್ಲ ಇರಲಿಲ್ಲ. ಬಟ್ ಎಸ್ಪೆಷಲಿ ಆ ಲಾಸ್ಟು ಯಾವಾಗ ಬ್ರಹ್ಮರಾಕ್ಷಸ ಬರೋವಂಥ ಜಾಗ, ಅಲ್ಲಿಂದ ಎಂಡ್ವರೆಗೆ ಹೆಂಗೆ ಮಾಡೋದು ಏನು ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಇನ್ನು ಮಿಕ್ಕಿದಕ್ಕೆಲ್ಲ ನಾನು ಮುಂಚೆನೇ ಟೈಮ್ ಇತ್ತು, ನಮಗೆ ಟೈಮ್ ಎಲ್ಲ ಇತ್ತು, ನಾನು ಕೆಲಸ ಮಾಡಿಬಿಟ್ಟಿದ್ದೀನಿ. ಒಂದು ಪ್ಯಾಟರ್ನ್ ಸಿಕ್ಕಿತ್ತು. ಲಾಸ್ಟ್ ಪೋರ್ಷನ್ ಮಾತ್ರ ನಾನು ಕ್ಲೈಮ್ಯಾಕ್ಸ್ ಮಾತ್ರ ಅದನ್ನು ಹಾಗೆ ಇಟ್ಟಿದ್ದೀನಿ. ಯಾಕಂದರೆ ಮತ್ತೆ ನಮಗೆ ಲೈಫ್ ಫೈನಲ್ ಎಡಿಟ್ ಆಗಿ ಬಂದಾಗ ಸೊ ಅದ್ರ ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಮುಗಿಸೋದೆಲ್ಲ ಥರ ಆಯಿತು. ಬಟ್ ಇದ್ರ ಬಗ್ಗೆ ಓಕೆ ನಾವು ಹೆಂಗಾದ್ರು ಫಿನಿಷ್ ಮಾಡಿಬಿಡ್ಬೋದು ಅಂತ. ಬಟ್ ನಾನು ಲಾಸ್ಟ್ ಪೋರ್ಷನ್ ಬಂದಾಗ ನನಗೆ ಏನು ಮಾಡಬೇಕು ಗೊತ್ತಿಲ್ಲ. ನಾವಿಲ್ಲಿಂದ ಎಲ್ಲ ಮಿಕ್ಸಿಂಗ್ ಎಲ್ಲ ನಡೀತಾ ಇದೆ, ನಾವು ಕೊಚ್ಚಿನ್ಗೆಲ್ಲ ಹೋಗಿದ್ದೀವಿ. ನಾನು ವರ್ಕ್ ಮಾಡ್ತಾಯಿದ್ದೀನಿ. ಎಲ್ಲ ಬೇರೆ ಬೇರೆ ರೀಲ್ಸ್ ಎಲ್ಲ ಆಗಿದೆ. ಕೆಲವೊಂದೆಲ್ಲ ಇಷ್ಟ, ಎಲ್ಲ ಅದ್ಭುತ ಅನಿಸಿದೆ, ಕೆಲವೊಂದೆಲ್ಲ ಇದೆಲ್ಲ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂತ ಅನಿಸಿದೆ. ಎಲ್ಲ ಆ ಲಾಸ್ಟ್ ಮೂಮೆಂಟಲ್ಲಿ ಬರಂತದೆ ಎಲ್ಲ ಸಿನಿಮಾಗಳಲ್ಲೂ. ಬಟ್ ಇದು ಮಾತ್ರ ಏನೂ ಆಗೇ ಇಲ್ಲ, ಬ್ಲ್ಯಾಂಕ್. ಲಾಸ್ಟ್ ಆ ಒಂದು ಫುಲ್ ಕ್ಲೈಮ್ಯಾಕ್ಸ್ ಏನಿದೆ ಅಂತ ಒಂದು ದಿವಸ ಫುಲ್ ಎಷ್ಟು ಫ್ರಸ್ಟ್ರೇಷನ್ ಅಂದರೆ ಒಂಥರ ಮೈಂಡು ಒಂಥರ ನಿಮಗೆ ಒಂದು ಝೋನಿಗೆ ಹೋಗ್ಬಿಟ್ಟಿರುತ್ತೆ. ಆಲ್ರೆಡಿ ಎಕ್ಸ್ಟೆನ್ಸಿವ್ ಆಗಿ ನಾವು ನಿದ್ದೆ ಇಲ್ಲದೆ ಕೆಲಸ ಮಾಡ್ತಾಯಿದ್ದೀವಿ. ಈ ಕಡೆ ಸಾಂಗ್ ರಿಲೀಸ್ ಮಾಡೋದಕ್ಕೆ ಸಾಂಗ್ಗಳು ಕೊಡಬೇಕು, ಈ ಕಡೆ ಬ್ಯಾಕ್ಗ್ರೌಂಡ್ ಸ್ಕೋರು ಮಾಡಬೇಕು, ಎರಡನ್ನೂ ಮಿಕ್ಸಿಂಗ್ ನೋಡ್ಕೋಬೇಕು. ಸೊ ಈ ಥರ ಒಂದು ಬಂದುಬಿಟ್ಟಿದೆ. ಯಾಕಂದರೆ 5 ಲ್ಯಾಂಗ್ವೇಜು ಬಾಬಿಯವರೆಲ್ಲ 5 ಲ್ಯಾಂಗ್ವೇಜ್ ನೋಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ರೆಕಾರ್ಡ್ ಮಾಡಿ ಬಂದು ಕೇಳಿಸ್ತೀವಿ. ಕೆಲವೊಂದು ಅವ್ರಿಗೆ ರಿಷಬ್ ಅವರಿಗೆ ಇಲ್ಲ ಇದು ವರ್ಕ್ ಆಗ್ತಾಯಿಲ್ಲ, ಸಿಂಗರ್ಸ್ ವಾಯ್ಸ್ ಯಾವುದು, ಇಷ್ಟೆಲ್ಲ ಮಧ್ಯೆ ಬ್ಯಾಕ್ಗ್ರೌಂಡ್ ಸ್ಕೋರ್ ನಡೀತಾ ಇದೆ. ನನಗೆ ಲಾಸ್ಟ್ಲಿ ಏನು ಮಾಡಬೇಕು ಗೊತ್ತಿಲ್ಲ. ನಾನು ಉಳಿಸ್ಕೊಂಡ್ಬಿಟ್ಟಿದ್ದೀನಿ ಲಾಸ್ಟ್ ಮಾತ್ರ. ಕೂತ್ಕೊಂಡು ವರ್ಕ್ ಯೋಚನೆ ಮಾಡ್ತಾಯಿದ್ದೀನಿ, ಏನು ಮಾಡಿ ಗೊತ್ತಿಲ್ಲ. ಒಂದು ದಿವಸ ಬೆಳಿಗ್ಗೆ ಎದ್ದೆ, ನನಗೆ ಅಂದರೆ ಒಂದು ಬ್ಲಾಸ್ಟ್ ಒಳಗಡೆಯಿಂದ ನನಗೆ ಒಂಥರ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ವಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಪ್ರೆಷರ್ ನನಗೆ. ನಾನು ಪಾಪ ನಮ್ಮ ಶ್ರೀಕಾಂತ್ ಅಂತ ಒಬ್ಬರಿದ್ರು, ಅವ್ರ ಹತ್ರ ಹೋಗಿ ಹೇಳಿದೆ, ಹಿಂಗೆ ತುಂಬ ಕಷ್ಟ ನನಗೆ, ಯಾರಾದರೂ ಒಂದು ಕೆಲಸ ಮಾಡಿ ಹೊಟ್ಟೆ ಹಸಿದಿದೆ ನನಗೆ,
ಆರ್ಡರ್ ಏನೋ ಆನಿಯನ್ ಉತ್ತಪ್ಪ ಆರ್ಡರ್ ಮಾಡಿ ಅಂತ ಹೇಳ್ದೆ. ನಾನು ಪಾಪ ಹಂಗೆಲ್ಲ ನಾನು ಕೇಳೋನಲ್ಲ, ನಾನೇ ಆರ್ಡರ್ ಮಾಡ್ಕೋತೀನಿ. ಆ ಫ್ರಸ್ಟ್ರೇಷನ್ ಅಲ್ಲಿ ಅವರಿಗೆ ಆಗ್ತಾ ಇಲ್ಲ ನನಗೆ. ಯಾರಾದ್ರೂ ಒಬ್ರು ಬಂದು ನನಗೆ ಏನಾರು ಒಂದಕ್ಕೆ ಇದ್ ಮಾಡ್ಬೇಕಲ್ವಾ, ನೀವು ಮಾಡಿ ಅಂತ ಹೇಳ್ತಿದ್ದೀನಿ. ಪಾಪ ರಿಷಬ್ ಅವರು ಇಂಟರ್ವ್ಯೂಗೆ ಹೋಗಿದ್ದಾರೆ. ಅವರು ಬೆಳಿಗ್ಗೆ 7:45 ಅವರು ನಾನು ನೋಡ್ಬಿಟ್ಟು ಮಾಡಿಬಿಟ್ಟು ನನ್ನ ಪಕ್ಕದಲ್ಲಿ ಕೂರಿಸ್ಬಿಟ್ಟು, ಅಜನೀಶ್ ಅವ್ರು ನೋಡೋಕ್ಕಾಗ್ತಿಲ್ಲ ಮೇಡಮ್ ಬನ್ನಿ ಅಂತ ಬಾಬಿ ಅವರಿಗೆ ಫೋನ್ ಮಾಡಿಲ್ಲ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಇದು ಏನು ಯಾಕೆ ಇಷ್ಟು ಇದಾಗಿದೆ ಅಂತ. ಬಟ್ ಎಲ್ಲರೂ ಎಲ್ಲರಿಗೂ ಮೂವಿ ರಿಲೀಸ್ ಇದೆಯಲ್ಲ, ಎಲ್ಲರಿಗೂ ಟೆನ್ಷನ್. ನಾನು ಕೂತ್ಕೊಂಡೆ, ಬೆಳಿಗ್ಗೆ ಟಿಫನ್ ತಿಂದೆ, ಓದೆ, ಕೂತ್ಕೊಂಡೆ, ವರ್ಕ್ ಮಾಡಿದೆ. 9 ಆಯಿತು, 10 ಆಯಿತು, 11 ಆಯಿತು, 12 ಆಯಿತು, ಏನೂ ಆಗಲಿಲ್ಲ. 3 ಗಂಟೆ ಆಯಿತು, ಊಟ ಮುಗಿಸ್ದೆ. 4 ಗಂಟೆ, 5 ಗಂಟೆ, 6 ಗಂಟೆಗೆ ರಿಷಬ್ ಅವರು ಬಂದರು. ಅಜನ ಆಯಿತಾ ಶೆಟ್ರಿ, ನನಗೆ ಗೊತ್ತಿಲ್ಲ, ನನಗೇನು ಬರ್ತಾಯಿಲ್ಲ, ನಾನು ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲ, ನನಗೆ ಒಂದು ಸ್ವಲ್ಪ ಟೈಮ್ ಕೊಡಿ, ನಾನೊಂದು ಸ್ವಲ್ಪ ಹೊತ್ತು ಮಲಗ್ತೀನಿ, ಮಲಗೆದ್ದು ಹೇಳ್ತೀನಿ ಅಂತ ನಾನು ಹೇಳಿದೆ. ಸೊ ನಾನು ಮಲಗಿಂತ ಮುಂಚೆ ಕೈ ಮುಗಿದು ಬೇಡ್ಕೊಂಡೆ ನಾನು, ಅಮ್ಮ ನಾನೇನಾದ್ರು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ, ನನಗೆ ಏನೂ ಹೊಳಿತಾ ಇಲ್ಲ, ನನಗೆ ನನ್ನ ಮ್ಯೂಸಿಕ್ ಏನು ಮಾಡಲಿ ನನಗೆ ಗೊತ್ತಾಗ್ತಾ ಇಲ್ಲ, ಮ್ಯೂಸಿಕ್ ಮಾಡೋದು ಹೆಂಗೇನು ಗೊತ್ತಾಗ್ತಾ ಇಲ್ಲ, ನೀನೇನೋ ದಾರಿ ತೋರಿಸ್ಬೇಕು, ಗೊತ್ತಿಲ್ಲದೇ ಏನೇ ತಪ್ಪು ಮಾಡಿದ್ದು ದಯವಿಟ್ಟು ಕ್ಷಮಿಸು, ನಾನು ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಅಂತ, ನೀನೇ ದಾರಿ ತೋರಿಸ್ಬೇಕು ಅಂತ ಹೇಳಿ ಕೈ ಮುಗಿದು ಬೇಡಿ ಮಲ್ಕೊಂಡೆ ನಾನು. ಮತ್ತು ಒಂದು 10:30, 11 ಗಂಟೆಗೆ ಬಂದು ಮತ್ತೆ ಎಬ್ಬಿಸಿದ್ರು. ನಾನು ಹೇಳಿದೆ ಶೆಟ್ರೆ ಒಂದು 10 ನಿಮಿಷ ಅಂತ ಮಲ್ಕೊಂಡೆ. ಮತ್ತು 1 ಗಂಟೆಗೆ ಬಂದುಬಿಟ್ಟು ಅವರ ಅಸಿಸ್ಟೆಂಟ್ ಒಬ್ಬರು, ಸರ್ ಇದು ಹೇಳ್ತೀನಂತ. ಪಾಪ ಅವ್ನು ನಾನು ಮಲಗಿದ್ದು ನೋಡಿ ನನಗೆ ಎಬ್ಸೋಕ್ಕಾಗದೆ, ಪಾಪ ಅವ್ರು ಹೋಗ್ಬಿಟ್ಟು ಪಾಪ ಮಲಗಿದ್ದಾರೆ ಅಂತ ಹೇಳಿದ್ರು. 3 ಗಂಟೆಗೆ ರಿಷಬ್ ಅವರು ಬಂದರು, ಅಜನ ಶುರು ಮಾಡೋಣ ಅಂದರೆ, ಓಕೆ ಶೆಟ್ರೆ ಶುರು ಮಾಡೋಣ ಅಂತ ಇದ್ದೆ. ಆವಾಗಲೂ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಒಂದು 4 ಗಂಟೆ, 4:15 ನಾನು ಹೇಳಿದೆ, ಶೆಟ್ರೆ ನೀವು ಬೇರೆ ರೀಲ್ಸ್ ನೋಡ್ತಾ ಇರ್ರಿ, ನಾನು ಇದೊಂದು ಮುಗಿಸ್ಬಿಡ್ತೀನಿ, ಇದನ್ನು ಮುಗಿಸ್ತೀನಿ, ನೀವು ಮಲ್ಗೆ ಎದ್ದೇಳಿಸಿ ರೆಡಿ ಇಟ್ಟಿರ್ತೀನಿ ಅಂತ ಹೇಳಿಬಿಟ್ಟು ನನಗೆ ನಾ ಸ್ವಲ್ಪ ಮೈಂಡ್ ಕ್ಲಿಯರ್ ಮಾಡ್ಕೋಬೇಕು ಅಂತ. ಸರಿ ಅವ್ರಿಗೂ ಅರ್ಥ ಮಾಡ್ಕೊಂಡ್ರು. ಪಾಪ ಅವ್ರು ನನಗೆ ಜ್ಯೂಸ್ ಬೇಕಾ, ಸ್ವಲ್ಪ ಟೀ ತಂದು ಕೊಟ್ಟರು ನನಗೆ, ಅಜಣ ಟೀ ಕುಡೀರಿ ತಗೊಳ್ಳಿ ಅಂತ ಎಲ್ಲ. ಸರಿ ಕುಡಿದು ನಾನು ಆಚೆ ಹೋಗಿ ನಿಂತು ಯೋಚನೆ ಮಾಡ್ತಾಯಿದ್ದೀನಿ. 3:45, 4 ಗಂಟೆ, 4:15 ಏನೂ ನನಗೆ ಬರ್ತಾಯಿಲ್ಲ, ನನಗೆ ಏನು ಮಾಡಲಿಕ್ಕೆ ಗೊತ್ತಾಗ್ತಾಯಿಲ್ಲ. ಪ್ಯಾನಿಕ್ ಮೋಡಲ್ಲಿದ್ದೀನಿ. ಅಷ್ಟೊತ್ತಿಗೆ ಯಾರಿಗೂ ಫೋನ್ ಮಾಡೋಕ್ಕಾಗಲ್ಲ, ಎಲ್ಲರೂ ಮಲಗಿರ್ತಾರೆ. ಒಂದು 4:45 ಅಷ್ಟೊತ್ತಿಗೆ ಒಂದು ಐಡಿಯಾ ಸ್ಟ್ರೈಕ್ ಆಯಿತು. ಅದು ಎಲ್ಲಿಂದ ಹೆಂಗೆ ಬಂತು ಅಂದರೆ, ಆ ನಿದ್ದೆ ಮಲಗಿದ್ದು ಆ ನಿದ್ದೆ ಎಲ್ಲ ಹೋಗಿ ಒಂದು ಆ ಮೈಂಡ್ ರೀಬೂಟ್ ಆಗೋ ಥರ ಸಡನ್ನಾಗೆ, ನೀವು ನಂಬಲ್ಲ ಸರ್, 5 ಗಂಟೆಗೆ ನಾನು ಬಂದು ಕೂತ್ಕೊಂಡೆ, 5:15 ಹೋಲ್ ಆ ಪೋರ್ಷನ್ ಮ್ಯೂಸಿಕ್ ಮಾಡಿ ಮುಗಿಸಿತ್ತು. ಸೂಪರ್, ಹಾಫ್ ಆನ್ ಅವರಲ್ಲಿ. ಸೂಪರ್. ಅದು ಅಲ್ಲಿ ಇನ್ನೂ ಆಗಿಲ್ಲ, ಒಂದು ಸ್ಟ್ರೈಕ್ ಸಿಕ್ಬಿಡ್ತು ಅಂದ್ರೆ ಸರ್. ಅರ್ಧ ಗಂಟೆಲಿ ಆ ಪೋರ್ಷನ್ ಮುಗಿಸೋದು ಅಂದ್ರೆ ಅಷ್ಟು ದೊಡ್ಡ ವಿಚಾರ. ಇಟ್ಸ್ ವೆರಿ ಬಿಗ್ ಥಿಂಗ್. ಅದು ಬಂದು ನಮ್ಮ ಶಕ್ತಿಗೆ ಮೀರಿದಂಥ ಒಂದು ವಿಚಾರ. ನಾನು ಒಂದು 5:45 ಒಂದು ಕೈ ತಲೆ ಸವರತ್ತಿ ಥರ. ನಾನು ಹಿಂಗೆ ನೋಡಿದ್ರೆ ಆ ಸ್ಟುಡಿಯೋ ಓನರ್ ಬಂದಿದ್ರು. ನಾನು ಏನಾದ್ರು ತಿಂದ್ಯಾ ಅಂದ್ರೆ, ಆವಾಗ ನಂಗೆ ರಿಯಲೈಸ್ ಆಯಿತು, ನೆನ್ನೆ ಆನಿಯನ್ ಉತ್ತಪ್ಪಂ ತಿಂದಾಗಿಂದ ನಾನು ಏನೂ ತಿಂದಿಲ್ಲ, ಏನೂ ನೀರು ಕುಡ್ದಿಲ್ಲ ಅನ್ನೋದು. ಅವ್ರು ಬಂದು ಏನೋ ಒಂದು ಟೀ ಕುಡ್ದಿದ್ರಲ್ಲ, ಆ ಟೀ ನಾನು ಕುಡ್ದಿದ್ದೀನಿ ಅಷ್ಟೇ. ಅದನ್ನು ನಾನು ಕುಡ್ದಿದ್ದೀನಿ, ನನಗೆ ಗೊತ್ತಿಲ್ಲ, ಐ ಡೋಂಟ್ ರಿಮೆಂಬರ್. ಆವಾಗ ರಿಯಲೈಸ್ ಆಯ್ತು ನನಗೆ. ಆಮೇಲೆ ನಾನು ಹೋಗಿ ಕೂತ್ಕೊಂಡು 5:45 ಅವ್ರ ಪಕ್ಕದಲ್ಲೇ ಆ ಸ್ಟುಡಿಯೋ ಓನರ್ ಮನೆ. ಪಾಪ ಕೈ ಹಿಡ್ದು ಹಿಂಗೆ ಹೇಳ್ಕೊಂಡೋಗಿ ಕೂರಿಸ್ಕೊಂಡು ದೋಸೆ ಮಾಡ್ತಿದ್ದಾರೆ. 5:45 ಒಬ್ಬರು ಬರೋದೇನು ಸ್ಟುಡಿಯೋ ಒಳಗಡೆ, ನೀನು ತಿಂದ್ಯಾ ಅಂತ ಪರ್ಟಿಕ್ಯುಲರಾಗಿ ಕೇಳೋದೇನು, ನಮ್ಮನ್ನು ಹೋಗಿ ಮನೆ ಕರ್ಕೊಂಡೋಗಿ, ಅಂದರೆ ಬಲವಂತವಾಗಿ ಹಿಂಗೆ ಹೇಳ್ಕೊಂಡು ಹೋಗ್ತೀವಲ್ಲ ಕೈ ಹಿಡ್ಕೊಂಡು, ಆ ಥರ ಹೇಳ್ಕೊಂಡು ಹೋಗಿ ದೋಸೆ 5:45 ಒಬ್ಬರು ಮನೇಲಿ ದೋಸೆ ನಮಗೆ ಮಾಡಿಕೊಡೋದೇನು. ತಿನ್ಬೇಕಾದ್ರೆ ನನಗೆ ರಿಯಲೈಸ್ ಆಗಿದ್ದು, ಇಟ್ ಈಸ್ ಅಮ್ಮ ಮ್ಯೂಸಿಕ್ ಆಯ್ತಲ್ಲ, ಮಾಡಾಯ್ತಲ್ಲ, ಹೋಗಿ ತಿನ್ನು ರಿಲ್ಯಾಕ್ಸ್ ಆಗು ಅನ್ನೋ ನನ್ನ ಭಾವನೆ ಆ ಥರ. ಸೊ ನನಗೆ ಕಣ್ಣೆಲ್ಲ ಒಂಥರ ಅಳು ಅಂದರೆ ಕಣ್ಣಲ್ಲಿ ನೀರು ಸಹಿತ ಬರದೇ ಇರೋಷ್ಟು ಒಂದು ಏನು ಹೇಳ್ತೀವಲ್ಲ, ಒಂದು ಝೋನಲ್ಲಿ ಹೋಗ್ಬಿಟ್ಟಿರ್ತೀವಿ ನಾವು ವರ್ಕ್ ಮಾಡ್ಬೇಕಾದ್ರೆ. ಹೆಪ್ಪುಗಟ್ಟಿರುತ್ತೆ ಅಂತ ಅಂತಾರಲ್ಲ, ಆ ಒಂದು ಫೀಲ್, ಆ ಒಂದು ಇದು ನಮಗೆ ಆ ಮಟ್ಟಿಗೆ ನಮ್ಗೆ ತಲೆ ಒಳಗೆ ನಾವು ಅಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿರ್ತೀವಲ್ಲ ಸರ್, ನಮ್ಗೆ ಗೊತ್ತಾಗಲ್ಲ. ಆ ಒಂದು ಲೆವೆಲಿಗೆ ಹೋಗ್ಬಿಟ್ಟಿರುತ್ತೆ ನಮ್ಮ ಮೈಂಡ್ ಎಲ್ಲಾನು. ನಾನು ಮಾತ್ರ ಅಲ್ಲ, ನಾನಾದರೂ ಒಂದು 6 ಅವರ್ ನಿದ್ದೆ ಮಾಡ್ತೀನಿ. ರಿಷಬ್ ಇರಲ್ಲ, ಅವರು ಅದೂ ಇಲ್ಲ 1 hour 2 hours. ಯಾಕಂದರೆ ನಾನು ಮಾತ್ರ ಅಲ್ಲ, ಆ ಕಡೆ CG ನೋಡಬೇಕು,
ಪಾಪ ಈ ಕಡೆ DOP ಇದ್ದಾರೆ, ಅವರು DI ನೋಡ್ಕೊಳ್ತಾ ಇದ್ದಾರೆ. ಒಬ್ಬೊಬ್ಬರು ಆ ಕಡೆ ಪ್ರೊಡ್ಯೂಸರ್ ವಿಜಯ್ ಸಾರು, ಚಲ್ವೆ ಸಾರು ಅವರೆಲ್ಲ ಬಂದು ಅಲ್ಲೇ ಇದ್ದಾರೆ. ಅವ್ರಿಗೆ ಔಟ್ಪುಟ್ ಬೇಕು, ನಾವು ಔಟ್ಪುಟ್ ಕೊಡಬೇಕು. ಅಟ್ ದ ಸೇಮ್ ಟೈಮ್ ತುಂಬ ಅದ್ಭುತವಾದ ಮ್ಯೂಸಿಕ್ ನಾವು ಮಾಡಬೇಕು. ಪರ್ಫಾರ್ಮೆನ್ಸ್ದು ಪ್ರೆಷರ್ ಇರ್ತಲ್ಲ ನಮಗೆ, ನಾವು ಕೊಡೋ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗಬೇಕು. ಅದು ಲಾಸ್ಟಲ್ಲಿ ಆ 5 ಗಂಟೆಯಿಂದ ಇವಾಗ ಏನು ಕೇಳ್ತಿರೋ ಮ್ಯೂಸಿಕ್, ಆ 5 to 5:30 ಇಲ್ಲಿ ಆಗಿರೋಂಥ ಒಂದು ಮ್ಯೂಸಿಕ್, ಅದೊಂದು ಅದ್ಭುತವಾದ ಅನುಭವ. ಭಾಳ ಅಂದರೆ ನನಗೆ ಈ ಕತೆ ಕೇಳಿ ಭಾಳ ಸಂತೋಷ ಆಯ್ತು ಸರ್. ಅಂದರೆ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ತಂದೆಯವರು ಕನ್ನಡ ಸಿನಿಮಾನ ಆರಾಧಿಸಿದವರು, ಅವರ ಆರಾಧನೆ ನಿಮಗೆ ಈ ದೊಡ್ಡ ಮಟ್ಟದ ಆಶೀರ್ವಾದ ಅಂತ ಅನ್ಸುತ್ತೆ. ಮತ್ತು ನೀವು ಒಂದು ಸಿನಿಮಾಗೆ ಹಾಕೊಂಡಿರೋ ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದನ್ನ ಜೀವನ ಮಾಡ್ತಾ ಇದ್ದಾರೆ. ಅವು ಏನಪ್ಪ ನೀನು ಉಸಿರಾಡ್ತಿದ್ಯಾ, ಗಾಳಿ ಅಲ್ಲಪ್ಪ ನಾನು ಮಾಡ್ತಾ ಇರೋದು ಉಸಿರಾಟ, ಸಂಗೀತ ಕಣಪ್ಪ ಅನ್ನೋದು ಅಲ್ಲ. ಅಂದರೆ ನಮಗೆ ಏನಕ್ಕೆ ಕೆಲವೊಂದ್ಸತಿ ಆ ಥರ ಆಗುತ್ತೆ ಅಂದರೆ ಸರ್, ಒಂದು ಹೋಲ್ ಇಷ್ಟು ದೊಡ್ಡ ಸಿನಿಮಾ ಬಂದು ಹೋಲ್ ಪ್ರೊಡಕ್ಷನ್ ಅಷ್ಟು ದೊಡ್ಡ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಮಾಡ್ತಿದ್ದಾರೆ. ನಾವೊಂದು ಔಟ್ಪುಟ್ ಕೊಡಬೇಕು, ಒಬ್ಬೊಬ್ಬರು ಒಂದೊಂದು ಕಷ್ಟಪಡ್ತಿದ್ದಾರೆ. ಅಲ್ಲಿ ನಾನು ಒಂದು ನನ್ನ ಪೋರ್ಷನ್ನ ಎಲ್ಲರಿಗೂ ಮೀರಿಸಿ ನಾನು ಎಲ್ಲರಿಗಿಂತ ಚೆನ್ನಾಗಿ ನಂದು ಬರಬೇಕು ಅನ್ನೋದು ನಮ್ಮ ಒಂದು ಹೆಲ್ತಿ ಕಾಂಪಿಟೇಷನ್ ಇರುತ್ತಲ್ಲ, ಅದನ್ನು ಪರ್ಫಾರ್ಮೆನ್ಸ್ ಮಾಡಬೇಕು. ಅಲ್ಲಿ ಮೈಂಡಿಗೆ ಏನೂ ಬರದೇ ಇದ್ದಾಗ ನಮಗೆ ಒಂದು ದಿವಸ ನಾವು ಹೋಲ್ ಡೇ ನಾವು ಏನು ಮಾಡಬೇಕು ಏನೂ ಬರ್ತಾಯಿಲ್ಲ, ಏನೂ ಹೊಳಿತಾ ಇಲ್ಲ ಅನ್ನೋದೊಂದು ಸಿಚುವೇಶನ್ ಇರುತ್ತಲ್ಲ. ಓ ಮೈ ಗಾಡ್, ಅದನ್ನು ಹೆಂಗೆ ಬಂದ್ವಿ. ಅದು ಈಗ ನಾವು ಯೋಚನೆ ಮಾಡಿದ್ರೆ ಅದೆಲ್ಲ ನಮಗೊಂದು ಅದ್ಭುತವಾದ ಒಂದು ಎಕ್ಸ್ಪೀರಿಯೆನ್ಸ್ ಅದು ನಮಗೆ. ಅಂದರೆ ನಮಗೇನು ಗೊತ್ತಾಯ್ತು, ನಾವು ತಿನ್ನಬೇಕು ಅನ್ನೋದು, ಊಟ ಮಾಡಬೇಕು, ನೀರು ಕುಡಿಬೇಕು ಅನ್ನೋದು ಅನ್ನಿಸ್ದೇನೆ ಹೋಲ್ ಡೇ ಏನು ಮಾಡೋಣ ಅಂತ ದೇಹವೇ ಒಂದು ಯೋಚನೆ ಮಾಡ್ದಂಗೆ. ಅದು ಬೇರೆ ಅದೇನೋ ಹೇಳ್ತೀವಲ್ಲ, ಅದು ಬೇರೆ ಒಂದು ನೆಲೆ, ಆ ನೆಲೆಗೆ ಹೋಗಿರ್ತೀವಿ ನಾವು. ಸೊ ಅದಕ್ಕೆ ಇವಾಗ ಯೋಚನೆ ಮಾಡಿದ್ರೆ ನನಗೆ ಎಷ್ಟು ಚೆನ್ನಾಗಿತ್ತು ಅದು ಅಂತ ಅನ್ಸುತ್ತೆ. ಬಟ್ ಆ ಮೂಮೆಂಟ್ ಅನುಭವಿಸ್ಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಬಟ್ ಆವಾಗ ನಮಗೆ ಯಾರೋ ಬಂದು ನಮ್ಮನ್ನು ಊಟ ಮಾಡ್ದ ಅಂತ ಪರ್ಟಿಕ್ಯುಲರ್ ಕ್ವಶನ್ ಕೇಳೋದೇನು. 5:45 ಒಬ್ರು ಮನೆ ಕರ್ಕೊಂಡೋಗಿ ದೋಸೆ ಹಾಕಿಕೊಡ್ತಾರೆ, ಆ ದೋಸೆ ತಿಂತಾಯಿದ್ದೀನಿ. ಆವಾಗ ರಿಲೀಸ್ ಆಗುತ್ತೆ. ಇದೆಲ್ಲ ಬಂದು ಅವ್ರಿಗೆ ಹೆಂಗೆ ಗೊತ್ತಿದೆ ನಾನು ತಿಂದಿದ್ದೀನೋ ಇಲ್ವೋ ಅನ್ನೋದು ಅವ್ರಿಗೆ ಹೆಂಗೆ ಗೊತ್ತಿದೆ. ಆಮೇಲೆ ಅನಿಸುತ್ತೆ, ಓಕೆ ನೀನು ಮ್ಯೂಸಿಕ್ ಮಾಡಾಯ್ತಲ್ಲ, ನನ್ನ ಮನಸ್ಸಲ್ಲಿ ನನಗೆ ಒಂದು ವಾಯ್ಸ್ ಕೇಳಿದೆ, ನೀನು ಮ್ಯೂಸಿಕ್ ಮಾಡಾಯ್ತಲ್ಲ, ಈಗ ಹೋಗಿ ಊಟ ಮಾಡು, ರಿಲ್ಯಾಕ್ಸ್, ಚೆನ್ನಾಗಾಗಿದೆ ತಾನೆ. ಇದಕ್ಕೋಸ್ಕರ ಇಷ್ಟೊತ್ತು ನೀನು ಈ ಮ್ಯೂಸಿಕ್ ಬರಬೇಕು ಅಂತಲೇ ನೀನು ಇಷ್ಟೊತ್ತು ಯು ಹ್ಯಾವ್ ಟು ಗೋ ಥ್ರೂ ದಿಸ್ ಅನ್ನೋ ಥರ ನನಗೊಂದು ಭಾವನೆ ನನ್ನ ಮನಸ್ಸಲ್ಲಿ. ಚಿಕ್ಕದೊಂದು ವಿರಾಮ ತಗೊಂಡು ಮತ್ತೆ ಅಜ್ಜಿ ಸರ್ ನಮ್ಮ ಜೊತೆಗೆ ಮಾತುಕತೆ ಕೂತ್ಕೊಂಡ್ರು. ಅಂದರೆ ಆ ರೀತಿ ಇತ್ತು ಅನುಭವ. ಆ ಅನುಭವದಲ್ಲಿ ಇಳಿದೋಗ್ಬಿಟ್ಟಿದ್ರು ಅವರು. ಆವತ್ತಿನ ದಿನ ನೆನೆಸ್ಕೊಂಡು ಎಲ್ಲೂ ಹೇಳೋಕ್ಕಾಗಿರಲಿಲ್ಲ ಅವ್ರಿಗೆ. ಇವಾಗ ನಮಗೂ ಅದನ್ನ ಕೇಳೋ ಸೌಭಾಗ್ಯ ನಿಜವಾಗ್ಲೂ ನಮಗೆ ಒಂದು ಗ್ರೇಟ್ ಆಪರ್ಚುನಿಟಿ ಸರ್. ನಮಗೇನೋ ಒಂಥರ ಈ ನೆನ್ಪಿಟ್ಟುಕೋ ನನ್ನೊಳಗೆ ಒಬ್ಬ ಉಗ್ರ ಗುಳಿಗನಿದ್ದಾನೆ ಅಂತ ನಿಂಗೊಂದು ಅನ್ನೋದಿದೆಯಲ್ಲ, ಆ ಸೀನ್ ನೆನಪಾದಂಗೆ ಆಯ್ತು. ಏನೋ ಅದೊಂದು ಮಾಯದ ಒಂದು ಟೈಮ್. ಅದು ನಾವು ಹೆಂಗೆ ಅಂತ ಗೊತ್ತಿಲ್ಲ. ಅದ್ರ ಮಧ್ಯೆ ರಿಷಬ್ ಅವ್ರ ಆ್ಯಕ್ಟಿಂಗ್ ನೋಡಿದ್ರೆ ಆ ಲೆವೆಲಲ್ಲಿ ಇದೆ. ಅವ್ರಿಗೆ ಮ್ಯಾಚ್ ಮಾಡಬೇಕು. ನನಗೇನಂದ್ರೆ ಅಟ್ ದ ಸೇಮ್ ಟೈಮ್ ಈ ಮಕ್ಕಳು ಅಥವಾ ಕೆಲವು ಮಕ್ಕಳೆಲ್ಲ ನೋಡ್ಬೇಕಾದ್ರೆ ಅವರು ಬೆಚ್ಚ ಬೀಳಬಾರ್ದು, ಅವ್ರು ಭಯ ಆಗಬಾರ್ದು ಅವರಿಗೆ. ಅದನ್ನ ಹೆಂಗೆ ನಾವು ಮ್ಯೂಸಿಕ್ಲಿ ಹ್ಯಾಂಡಲ್ ಮಾಡ್ಬೇಕು, ಅದನ್ನು ಹೆಂಗೆ ಮಾಡಲಿ ನಾನು ಮ್ಯೂಸಿಕ್ ಅಂತ ಆಮೇಲೆ ಯೋಚನೆ ಮಾಡಿ. ಸೊ ಎಷ್ಟೇ ಅವ್ರು ಇದು ಮಾಡಿದ್ರು ಒಂದು ಎಮೋಷ್ನಲ್ ಮ್ಯೂಸಿಕ್ ಅಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅವತ್ತಿನ ಆ ಮ್ಯೂಸಿಕ್ ಆದಮೇಲೆ ಆ ಮ್ಯೂಸಿಕ್ ಮಾಡಿದ್ಮೇಲೆ ಸೊ ಅವ್ರ ಪರ್ಫಾರ್ಮೆನ್ಸ್ ನೋಡಿ ಯಾರೂ ಒಂದು ಇದೆ, ಅವ್ರಿಗೆ ದೇ ಶುಡ್ ನಾಟ್ ಗೆಟ್ ಫ್ರೈಟನ್, ಅವ್ರಿಗೆ ಭಯ ಆಗಬಾರ್ದು, ಅವರಿಗೆ ಅಥವಾ ಅಂದರೆ ತುಂಬ ಘೋರ್ ಅನ್ಸ್ಬಿಡ್ಬಾರ್ದು. ಅದು ನೋಡ್ಬೇಕಾದ್ರೆ ನನಗೆ ಅಂತ ಅನ್ಸುತ್ತೆ. ಅದು ನೋಡ್ಬೇಕಾದ್ರೆ ನನಗೇನೆ ಆ ಒಂದು ಫೀಲ್ ಬರುತ್ತೆ. ಸೊ ನಾನು ಆಮೇಲೆ ಅವ್ರು ಏನೇ ಇದ್ರೂ ಮ್ಯೂಸಿಕಲಿ ನಾವು ಬಂದು ಅದನ್ನು ಹೆಂಗೆ ಅಂತ ಹೇಳಿದ್ರೆ ಒಂದು ಭಕ್ತಿಯಿಂದ ನಾವು ಅದು ಅಂದರೆ ಸರೆಂಡರ್ನೆಸ್ ಬರಬೇಕು. ದಟ್ ವಾಸ್ ದ ಮೇನ್ ಐಡಿಯಾ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡ್ಬೇಕಾದ್ರೆ ಆ ಸರೆಂಡರ್ನೆಸ್ ಇರಬೇಕು, ಆ ಭಕ್ತಿ ಭಾವ ಬರಬೇಕು ಅಂತ. ಆ್ಯಕ್ಚುಲಿ ಆ ಮ್ಯೂಸಿಕ್ ಆದಮೇಲೆ ರಿಷಬ್ ಶೆಟ್ಟರ್ ಬಂದು ನೋಡಿಬಿಟ್ಟು ಓಕೆ ಜನ ಚೆನ್ನಾಗಿದೆ ಅಂತ ಹೇಳಿದಾದ್ಮೇಲೆ ಹೇಳಿದೆ,
ಫಸ್ಟ್ ಟೈಮ್ ಗುಳಿಗನ್ ನನ್ನ ಹತ್ರ ಈ ಮ್ಯೂಸಿಕ್ ಜೊತೆ ಕೇಳ್ತಾ ಇದ್ದೆ ಶೆಟ್ರೆ, ಗುಳಿಗನ್ ಹೋಗಿ ತಬ್ಕೋಬೇಕು ಅನಿಸ್ತದೆ ನನಗೆ ಅಂತ ನಾನು ಹೇಳಿದೆ. ಐ ಆಮ್ ಫೀಲಿಂಗ್ ದಟ್ ನಿಮ್ಮನ್ನ ಹೋಗಿ ಹಿಂಗೆ ಇಟ್ಕೊಬೇಕು ಅಂದರೆ ಅವ್ರು ಬಂದು ಹಿಂಗೆ ಒಂದು ಜಸ್ಟ್ ಒಂದು ಜಿಗಿಯೋ ಒಂದು ಆ ಜಿಗಿಬೇಕಾದ್ರೆ ಆ ಮ್ಯೂಸಿಕ್ ಜೊತೆ ನಿಮ್ಮನ್ನ ನೋಡ್ಬೇಕಾದ್ರೆ ನಿಮ್ಮನ್ನ ಹಗ್ ಮಾಡಬೇಕು ಅನಿಸ್ತಿದೆ ಶೆಟ್ರೆ. ಅದೇನೋ ನಮಗೆ ಕಾಂತಾರ ವಿಚಾರ ಬಂದಾಗ ಅದು ಯಾವತ್ತೂ ಅದು ಅದರಲ್ಲಿ ನಾವೊಂದು ಪಾರ್ಟ್ ಆಗಿದ್ದೀವಿ. ಅದು ಏನು ಬೇಕೋ ಅವತ್ತು ಹೇಳಿದ ಮಾತೇ ಇದ್ದೇನೆ. ಅದು ನಮ್ಮ ಹತ್ರ ಅದು ನಾವೊಂದು ಮೀಡಿಯಮ್ ಆಗಿ ಕೆಲಸ ಮಾಡಿದ್ದೀವಿ ಅಷ್ಟೇ. ಸೊ ಅಲ್ಲಿ ಏನು ಮ್ಯೂಸಿಕ್ ಬಂತಲ್ಲ, ಆ ಮ್ಯೂಸಿಕ್ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಗುಳಿಗನ ಹೋಗಿ ಹಗ್ ಮಾಡಬೇಕು ಅನ್ನೋ ಫೀಲ್ ನನಗೆ. ಅಂದರೆ ಅಷ್ಟೊಂದು ಪ್ರೀತಿ ಗುರುಗಳಿಂದ ಅಷ್ಟೊಂದು ಮಕ್ಕಳಿಗೆಲ್ಲ ಈ ಥರ ಒಬ್ಬ ನನಗೆ ಒಂದು ಫ್ರೆಂಡ್ ಇರಬಾರ್ದ ಅಂತ ಅನ್ಸತ್ತರ. ಸೊ ಆ ಥರ ಅಥವಾ ಕಾನ್ಷಿಯಸ್ ಎಫರ್ಟ್ ಅದು ನಾವು ಲಾಸ್ಟಲ್ಲಿ ಆ ಒಂದು ಭಕ್ತಿ, ಆ ಒಂದು ಧನ್ಯತೆ, ಆ ಡಿವೈನ್ ಫೀಲಲ್ಲೇ ಇರಬೇಕು ಅನ್ನೋದು ಲಾಸ್ಟಲ್ಲಿ. ಎಸ್ ಸರ್, ಸೂಪರ್ ಸರ್. ಮ್ಯೂಸಿಕಲಿ ಎಸ್. ನನಗೆ ಇನ್ನೊಂದು ವಿಷಯ ಕೇಳ್ಪಟ್ಟೆ, ಅಂದರೆ ಈ ಸಿನಿಮಾಗೆ ಎಷ್ಟು ಶ್ರಮ ಪಟ್ಟಿದ್ದಾರಲ್ಲ ಅಂತ ಅವ್ರವ್ರ ಬಾಯಲ್ಲಿ ನಾನು ಕೇಳ್ತಾ ಇದ್ದೆ. ಮರವಂತರಿಗೆ ನಾನು ನೆನ್ನೆ ಸಿಕ್ಕಾಗ ಅವ್ರು ಹೇಳ್ತಾ ಇದ್ರು, ವಿಜಯ್ ಪ್ರಕಾಶ್ ಅವರು ಈ ಸಿನಿಮಾಗಾಗಿ 6 ಅವರ್ ನಿಂತು ಹಾಡಿದ್ರು, ಅವ್ರಿಗೆ ಇಷ್ಟ ಆಗಿದೆ, ಮತ್ತೆ ಒಂದು ದಿವಸ ಮತ್ತೊಂದು 3 ದಿವಸ ಬಂದು ಹಾಡಿದ್ದಾರೆ ಅಂತ. ಅವ್ರ ಹಾಡು ಚೆನ್ನಾಗಾಗಬೇಕು, ಕಾಂತಾರ ಚೆನ್ನಾಗಾಗಬೇಕು, ಇದೆಲ್ಲ ಯೋಚನೆ ಮಾಡ್ಬಿಡುತ್ತೆ. ಹಂಗಲ್ಲ ಸರ್, ಅಂದರೆ ನನಗೆ ಅವರು ಹೆಂಗೆ ಅಂತ ಹೇಳಿದ್ರೆ ಸರ್, ವಿಜಯ್ ಸರ್ ಯಾವಾಗಲೂ ಹೇಳ್ತಾರೆ, ಸರ್ ನಿಮ್ಮ ಮೈಂಡಲ್ಲಿ ಇದೆ, ನಿಮಗೆ ಏನು ಬೇಕು ಅಂತ ನಿಮಗೆ ಗೊತ್ತಿದೆ, ನಾನು ಹಾಡ್ತೀನಿ ಸರ್, ನಿಮಗೆ ಅದು ಬರೋವರೆಗೂ ನಿಮಗೆ ಸ್ಯಾಟಿಸ್ಫೈ ಆಗೋವರೆಗೂ ಹಾಡ್ತೀನಿ ಅಂತ ಹೇಳ್ತಾರೆ. ನಮ್ದು ಹಾಡುಗಳಲ್ಲಿ ಹೆಂಗೆ ಗೊತ್ತಾ ಸರ್, ಓಕೆ ಇವತ್ತು ಬೆಳಿಗ್ಗೆ ಬಂದ್ವಿ ಮುಗಿಸ್ತೀವಿ ಆ ಥರ ಅಲ್ಲ. ನಾವು ಒಂದೊಂದು ಹಾಡು ಸಿಂಗರ್ ಸೀರಿನ 3 ಸತಿ ರೆಕಾರ್ಡ್ ಮಾಡಿದ್ವಿ ನಾವು. 3 ದಿವಸ, 3 ಸತಿ ಅಂದರೆ 3 ದಿವಸ, 3 ಬೇರೆ ಬೇರೆ ದಿವಸ ನಾವು ರೆಕಾರ್ಡ್ ಮಾಡಿದ್ವಿ. ಯಾಕಂದ್ರೆ ಕೆಲವೊಂದು ಸತಿ ಅವ್ರದ್ದು ಟೋನ್ ಇರುತ್ತಲ್ಲ ಸರ್, ಅವರು ಕೆಲವೊಂದು ಸತಿ ಆ ಟೋನ್ ಬಂದ್ಬಿಟ್ರೆ ಜಾಕ್ಪಾಟ್ ನಮಗೆ ಆ ಟೈಮಲ್ಲಿ ಅವ್ರದ್ದೊಂದು ವಾಯ್ಸಲ್ಲಿ ಆ ಟೋನ್ ಬರಬೇಕು, ಅದು ಸಿಕ್ಬಿಟ್ರೆ ಜಾಕ್ಪಾಟ್. ನನಗೆ ಅದು ಆ ಟೆಕ್ನಿಕ್ ನನಗೆ ಮಾತ್ರ ಗೊತ್ತು. ಸರ್ ಅದಕ್ಕೆ ಅವ್ರು ಹೇಳ್ತಾರೆ, ಸಾರ್ ಇನ್ನೊಂದು ಸತಿ ಆಡ್ಬೇಕಾ ಸಾರ್ ಅಂತ. ನಾ ಹೇಳ್ದೆ, ವಿಜಯ್ಜಿ ನೀವು ಹಾಡಿ, ಆಮೇಲೆ ಒಂದ್ಸತಿ ನೀವು 3 ಸತಿ ಹಾಡಿದ್ರೆ ಒಬ್ಬ ಒಂದು 300 ಸತಿ ಕೇಳಿದ್ರು, ಒಂದು 3000 ಸತಿ ಕೇಳಿದ್ರೆ ಅವನಿಗೆ ಬೋರ್ ಆಗಲ್ಲ, ಹಂಗಿರುತ್ತೆ ಹಾಡು ಅಂತ. ಸೊ ನನಗೆ ಗೊತ್ತು ಒಂದು ಟೈಪ್ ಆಫ್ ಟೋನ್ ಬರುತ್ತೆ ಅವ್ರದ್ದು, ಆವಾಗ ನಾವು ಅದನ್ನ ರೆಕಾರ್ಡ್ ಮಾಡಿದ್ರೆ ಅದು ಖಂಡಿತ ಸೂಪರ್ ಆಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಕಾಯ್ತೀನಿ ವಿಜಯ್ ಸರ್ಗೆ. ಉಳಿದವರು ಕಂಡಂತೆ ಅಂದ್ರೆ ಇಲ್ಲಿ ತನಕ ನಿಮ್ದು ಅವ್ರದ್ದು ಅಂದ್ರೆ ಒಂದು ಹಿಂದೆ ಮುಂದೆ ಆಗಿಲ್ಲ ಹಾಡು, ಪಕ್ಕಾ ಶೋರ್ ಇಟ್ಟು ಪಂಚ್ ಹೊಡೆದಂಗೆ. ಆದ್ರೆ ನಾನೇನು ಹೇಳ್ತಿರೋದ್ನ ಸರ್, ವಿಜಯ್ ಪ್ರಕಾಶ್ ಸರ್ ಬಾಂಬೆಲಿ ಹಾಡ್ತಾರೆ, ಬೆಂಗಳೂರಲ್ಲಿ ಹಾಡ್ತಾರೆ, ಎಲ್ಲ ಕಡೆ ಬಂದು ಹಾಡ್ತಾರೆ. ಬಟ್ ಆದರೆ ಎಲ್ಲದಕ್ಕೂ ಒಂದು ಟೈಮಿಂಗ್ಸ್ ಅಂತಿದೆ, ಎಲ್ಲದಕ್ಕೂ ಒಂದು ಕಾಲ್ ಶೀಟ್ ಅಂತ ಇದೆ. ಬಟ್ ಆದರೆ ದೊಡ್ಡ ಸಿಂಗರ್ ಆಗಿದ್ರು ಕೂಡ ಹಾಡು ಚೆನ್ನಾಗಿ ಬರ್ಬೇಕು ಗುರು. 2 ದಿವಸನೋ 3 ದಿವಸನೋ ಮುಖ್ಯ ಅಲ್ಲ, 3 ಸಲ 30 ಸಲ ಹಾಡಿದ್ರೆ ಮುಖ್ಯ ಅಲ್ಲ. ನಾನು ಈ ಹಾಡಿಗೆ ಪೂರ್ಣ ಪ್ರಮಾಣದ ಜೀವ ಕೊಡ್ಬೇಕು. ಅದಕ್ಕೆ ನಾನು ಮತ್ತೆ ಅವ್ರ ಹತ್ರನೇ ಹೋಗ್ತೀನಿ. ಯಾಕಂತ ಹೇಳಿದ್ರೆ ನಮಗೆ ನಾವು ಹೇಳಿದ ಮಾತ್ರ ಅಲ್ಲ ಸರ್, ಅವ್ರ ಎಫರ್ಟ್ ಇದೆಯಲ್ಲ ಹಾಡ್ಬೇಕಾರೆ, ವಿಜಯ್ ಸರ್ದು ಒಂದು ಎಫರ್ಟ್ ಇದೆಯಲ್ಲ ಅದು ಅದ್ಭುತ. ಅವರು ಸರ್ ಇನ್ನೊಂದ್ಸತಿ ಇನ್ನು ಹಾಡು ನೋಡ್ತೀನಿ, ಇನ್ನೊಂದ್ಸತಿ ಹಾಡಿ ನೋಡ್ತೀನಿ ಅಂತ. ಈಗ ನಮಗೆ ಹಾಡು ಆಡಿಯೋ ರಿಲೀಸ್ ಇದ್ರಲ್ಲಿ ರಿಲೀಸ್ ಆಯ್ತಾ ಮದನ ಮನ ಮೋಹಿನಿ, ಅದಕ್ಕಿಂತ ಮುಂಚೆ ಸಹಿತ ಅವ್ರು ಬಂದು ಮತ್ತೊಂದ್ಸತಿ ಹಾಡಿ ಮತ್ತೊಂದ್ಸತಿ ಇದನ್ನ ಮಾಡಿ, ಸರ್ ಇದನ್ನ ನೋಡಿ ಚೆನ್ನಾಗಿದ್ಯಾ ಅಂತ. ಸೊ ನಾನು ಎದುರು ನೋಡೋದೇ ಹಾಡಿದ್ರೆ ಸರ್ ಅದನ್ನ ನಾನೇ ಹಾಡ್ಬೋದು ಅಥವಾ ನಾನು ಹೇಳ್ಕೊಡ್ಬೋದು. ನನಗೆ ಯಾವಾಗ್ಲೂ ಯಾರು ಮ್ಯೂಸಿಷಿಯನ್ಸ್ ಆಗಿರಲಿ, ನಾನು ಎದುರು ನೋಡೋದಕ್ಕಿಂತ ಒಂದು ಸ್ಟೆಪ್ ಅಹೆಡ್ ಹೋಗಿ ನನಗೆ ಯಾರು ಕೊಡಬೇಕು, ಈ ಥರ ನಾನು ಯೋಚನೆ ಮಾಡಿರಲ್ಲಪ್ಪ ಅನ್ನೋ ಥರ. ನನ್ನ ಜೊತೆಗೆ ವರ್ಕ್ ಮಾಡೋ ಮ್ಯೂಸಿಷಿಯನ್ಸ್ ಆಗಲಿ, ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇದನ್ನು ನಾನು ಅದನ್ನ ನಂಗೆ ಬೇಕು ಅಂತ ಹೇಳಿದ್ರೆ ನಾನೇ ಪ್ರೋಗ್ರಾಮ್ ಮಾಡ್ಕೊಂಡು ನಾನೇ ಇದು ಮಾಡ್ಬಿಡ್ತೀನಲ್ವಾ. ನಿಮ್ದೇನು ಇದೆ ಕಾಂಟ್ರಿಬ್ಯೂಷನ್? ಕರೆಕ್ಟ್. ಆಸ್ ಎ ಸಿಂಗರ್ ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ, ಆಸ್ ಎ ಮ್ಯೂಸಿಷಿಯನ್ ನಿಮ್ದೇನು ಕಾಂಟ್ರಿಬ್ಯೂಷನ್ ಇದೆ, ಅದು ಮುಖ್ಯ ಆಗುತ್ತಲ್ವಾ. ಸೊ ನಾನು ಯಾವಾಗಲೂ ಎದುರು ನೋಡ್ತೀನಿ, ನಾನು ಯೋಚನೆ ಮಾಡದೇ ಇರೋದು ಅವ್ರು ಏನು ಕೊಡ್ತಾರೆ ಹಾಡ್ಬೇಕಾರೆ ಅಂತ. ನನಗೆ ಅದು ಒಂದು ಹಾಡಿ ಒಂದು 10 ನಿಮಿಷದಲ್ಲಿ ಗೊತ್ತಾಗೋದು ನನಗೆ ನಾನು ಏನು ಮಾಡಬೇಕು, ಹೆಂಗೆ ಹೊರಗೆ ತಗೋಬೇಕು ಅಂತ. ಸೊ ನಾನು ಅವಾಗ ಕೆಲವೊಂದು ಸತಿ ಬಿಟ್ಬಿಡ್ತೀನಿ, ನೀವು ಹಾಡಿ ಅಂತ. ಕೆಲವೊಂದು ಸತಿ ಇಲ್ಲ ಹಿಂಗೆ ಹಾಡಿ ಅಂತ ತುಂಬ ಇನ್ಸಿಸ್ಟ್ ಮಾಡಿ ನಾನು ಅವರಿಗೆ ಹಿಂಗೆ ಹಾಡಬೇಕು ಅಂತ ಹೇಳಿ ಒಂದು ಕಡಿವಾಣ ಹಾಕ್ಬಿಟ್ಟು ಹಿಂಗೇನೆ ಹಾಡಬೇಕು ಅಂತ ನಾನು ಕೆಲವೊಂದು ಸತಿ ಕೂತ್ಕೊಳ್ತೀನಿ. ಯಾಕಂದ್ರೆ ನನಗೆ ಗೊತ್ತು ಏನು ಬೇಕು ಅಂತ ಗೊತ್ತು. ಹಿಂಗೆ ಅವರ ಪಾಯಿಂಟ್ ಆಫ್ ವ್ಯೂ ಹೋದ್ರೆ ಅದು ಸಿಗಲ್ಲ ಅಂತ ಗೊತ್ತಾಗದಾಗ ಮಾತ್ರ ನಾನು ಸ್ವಲ್ಪ ಇನ್ವಾಲ್ವ್ ಆಗ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಹಾಡಿ ಐ ಸ್ಟಾರ್ಟ್ ಎಂಜಾಯಿಂಗ್ ಒಂದು ಪ್ರೋಗ್ರಾಮ್ ಕೂತ್ಕೊಂಡು ಹಾಡಿ ಸರ್ ಚೆನ್ನಾಗಿದೆ ಅಂತ ಆ ಥರ.
ಹೇಳಿದ್ರಲ್ಲ, ಇದು ಭದ್ರಾವತಿ ಅಜನೀಶ್ ಲೋಕನಾಥ್ ಅವರ ಮನದಾಳದ ಮಾತು. ಇವರಿಗೆ ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ, ಇವರಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರಲಿ ಅಂತ ನಾನು ಕೇಳ್ತಾ, ಇಂತಿ ನಿಮ್ಮ ಪ್ರೀತಿಯ ಆತ್ಮೀಯ ಕನ್ನಡಿಗ ಶ್ರೀಧರ್ ಶಿವಮೊಗ್ಗ. ಧನ್ಯವಾದ.